ದಿವಸನಾಗ ಜಾತ್ರೆ ಮಾಡ್ಬೇಕಂತ ವಿಚಾರ ಮಾಡಿ ಅತಿ ವಿಜೃಂಭಣೆಯಿಂದ ಇಂತ ಒಂದು ಅಡವಿ ವಸ್ತಿ ಒಳಗ ಬಹಳ ವ್ಯವಸ್ಥಿತವಾಗಿ ಬಹಳ ಸುಂದರವಾಗಿ ಬರೇ 8 ಜನ ಆತ್ ನೋಡ್ರಿ. ನಮ್ಮೆಲ್ಲ ಒಂದು ದೇವರ ಜಾತ್ರೆ ಮಾಡ್ಬೇಕಾದ್ರೆ ತಿಂಗಳಾನಗಟ್ಲೆ ಪಟ್ಟಿ ಇತ್ತು ಸಹಿತ ಒಳಗೆ ಪಟ್ಟಿ ತಂದು ಕೊಡಲ್ಲ ಮಂದಿ. ಎಂತ ವೈಶಿಷ್ಟ್ಯ ನೋಡ್ರಿಪ್ಪ ಅಂತ ಕೇಳಿದ್ರೆ ಅಲ್ಲಿ ಟೇಬಲ್ ಹಾಕೊಂಡು ಕುಂತಾರ, ತಂತಂದ ಭಕ್ತರು ಇಟ್ಟು ಅಲ್ಲಿ ಪಟ್ಟಿ ಕೊಡ್ತಾರ. ಮನೆಗೆ 3 ಸರಿ ಆದ್ರೂ ನಮಗ್ ಪಟ್ಟಿ ಕೊಡಲ್ಲ ನಮ್ಮಲ್ಲಿ. ಇವತ್ತ ಮಾಲಕ್ ಹೊಲಕ್ ಹೋಗ್ಯಾನ, ಮಾಲಕ ಕೆಲಸಕ್ಕೆ ಹೋಗ್ಯಾನ, ಊರಿಗೆ ಹೋಗ್ಯಾನ, ಅಲ್ಲಿ ಹೋಗ್ಯಾನ, ಇಲ್ಲಿ ಹೋಗ್ಯಾನ. ಹೌದು, ನೀವು ಹೋಗೋದ್ ನಾವು ಒಂದು 90 ಹೊಡೆದವ್ರದ್ದು ಹೋಗಿರ್ತೀರಿ ಅವ್ರು ಕೊಡಲ್ಲ. ಹಿಂಗಾಗಿ ಅದಕ್ಕ ಇರ್ಲಿ ಅಂತ ಒಂದು ಕಮಿಟಿ ಕೂಡ ಇನ್ನುಳಿದ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಗುರುನಾಥನ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸುವಂತ ತಾಕತ್ತ ಆ ಬಾಳುಮಮ್ಮ ಕೊಟ್ಟೆ ಕೊಡ್ತಾನ. ಹೌದು, ಕೊಡ್ತಾನ್ರಿಪ್ಪ. ಏನ್ ಇದ್ರಾಗೆ ನನ್ನ ಮನೇಲಿ ಹೆಂಗ ಪಾತಿ ಕೇಳಿದ್ರೆ ಭಗವಂತ ಅಂತಕ್ಕಂತವ ಯಾವನ ಅಂತರಾತ್ಮ ಶುದ್ಧ ಐತಿಲ್ಲ, ಅವನ ಅಂತಃಕರಣ ಶುದ್ಧದೊಳಗ ಪರಮಾತ್ಮ ಅಂಗೈದೊಳಗ ಲಿಂಗಾಗಿ ಆಡ್ಯಾನ್ರಿಪ್ಪ. ಯಾರ ಭಕ್ತಿ ಇಟ್ಟು ದುಡ್ದಾರ ಕಲ್ಲಿನೊಳಗ ದೇವರ ಕಂಡಾರ, ಮಣ್ಣಿನೊಳಗ ದೇವರ ಕಂಡಾರ, ನೀರಿನೊಳಗ ದೇವರ ಕಂಡಾರ. ಹಿಂಗ ಹಲವಾರು ಜನ ಹಲವಾರು ರೀತಿಯಾಗಿ ದೇವರನ್ನ ಕಂಡಾರಿಪ್ಪ. ಹೆಂಗ ಪರಮಾತ್ಮ ಅಂತಕ್ಕಂತ ಹೆಂಗದನಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಮಲಗಿ ಭಕ್ತಿ ಮಾಡಿದ್ರೆ ಪರಮಾತ್ಮ ಕುಂತ ಕೇಳ್ತಾನ, ಕುಂತ ಭಕ್ತಿ ಮಾಡಿದ್ರೆ ನಿಂತ ಕೇಳ್ತಾನ, ನಿಂತ ಭಕ್ತಿ ಮಾಡಿದ್ರೆ ಕುಣದಾಡಿ ಕೇಳ್ತಾನ. ಹೌದು, ಕುಣದಾಡಿ ಭಕ್ತಿ ಮಾಡಿದ್ರೆ ಭಗವಂತ ಅತ್ತಿ ಮುದ್ದಾಡ್ತಾನ ಅಂತ ಹೇಳ್ತಾರೆ. ಹೌದು, ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಮಲಗಿ ಭಕ್ತಿ ಯಾರು ಮಾಡಿದ್ರು, ಕುಂತ ಭಕ್ತಿ ಯಾರು ಮಾಡಿದ್ರು, ನಿಂತ ಭಕ್ತಿ ಯಾರು ಮಾಡಿದ್ರು, ಕುಣದಾಡಿ ಯಾರು ಮಾಡಿದ್ರು? ಯಾರಿಪ್ಪ? ಮಲಗಿ ಭಕ್ತಿ ಶರಪಂಜರದ ಮೇಲೆ ಭೀಷ್ಮಕಾಚಾರ್ಯರು ಶರಪಂಜರದ ಮೇಲೆ ಮಲಗಿದ ಕಾಲಕ್ಕೆ ಭಕ್ತಿ ಮಾಡಿದ್ರು. ಬಾಲದ್ರು ಭಕ್ತ ಪ್ರಹ್ಲಾದ ಕುಂತ ಭಕ್ತಿ ಮಾಡಿದ, ಅಂಜನ ಸುತ ಆಂಜನೇಯ ನಿಂತ ಭಕ್ತಿ ಮಾಡಿದ. ನಾರದರು ಕುಣಿದಾಡಿ ಭಕ್ತಿ ಮಾಡಿದಾಗ ಭಗವಂತ ಬಂದು ಹತ್ತಿ ಮುದ್ದಾಡ್ಯಾನ. ಹೌದು, ಹೆಂಗ ಪರಮಾತ್ಮನ ಮನಸ್ಸಿನೊಳಗೆ ಬತ್ತಂದ್ರ ಈ ಕಮಿಟಿ ಇನ್ನೂ ಅತಿ ಎತ್ತರಕ್ಕೆ ಒಯ್ತಾನ ಅನ್ನುವಂತ ನಂಬಿಕೆ ನಾವು ನೀವೆಲ್ಲರೂ ಇಟ್ಟುಕೊಂಡು ಗುರುವಿನ ಪಾದಕ್ಕೆ ದುಡಿನಂತಕ್ಕಂತ ಮಾತನ್ನ ಹೇಳಿ ಆ ಕಮಿಟಿ ಅವ್ರು ಕೊಟ್ಟಿರ್ತಕ್ಕಂತ ಒಂದು 100 ರೂಪಾಯಿ 1 ಲಕ್ಷ ಇದಕ್ಕೆ ಕಿಮ್ಮತ್ತೈತಿ. ಹೌದು, ಅಂತ ಗುರುನಾಥನ ಪದಕ್ಕ ಅವರಿಗೆ ಸಕಲ ಐಶ್ವರ್ಯ ಭೋಗವಾಗಿ ಕೊಟ್ಟು ಕಾಪಾಡಿದ ಮ್ಯಾಲಿದ್ರ ಪೇಟಿಗೆ ಹಣ ತುಂಬ ವೃದ್ಧಾಭರಣ ಮಾಡಿಸ್ತಕ್ಕಂಥ. ಹೌದ್ರಿಪ್ಪ. ಎಲ್ಲರೂ ಇಲ್ಲದ್ರು ತಿರ್ಗಾಡಕ್ ದಾಳಂಬ್ರಿ ತಿನ್ನಕ್ ಹೋಗ್ಯಾರ ನೋಡ್ತಾನ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ದಾಳಂಬ್ರಿ ತಿಂದ ಹೆಂಗ್ ಮಾಡ್ಕೊಂಡು ಹೋಗ್ತಾರೆ ಸಲಹೆಗಳು. ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಮಹಾತ್ಮರು ಒಂದು ಮಾತಿನ ಕಡೆ ಹಿಂಗ್ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತಾ? ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನ್ನಬೇಡ. ಹೌದಾ? ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನ್ನಬೇಡ, ಚಿಂತಿಸಿ ದೇಹ ಬಡವಕ್ಕು ಮಾಡಿಕೊಳ್ಳಬೇಡ. ಹೌದು, ಶಿವ ನಿರೀಕ್ಷಿದಂತೆ ಇರುವೆಂದಾತ ಸರ್ವಜ್ಞ ಮೂರ್ತಿಗಳು. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ನಾ ಬಾಳ ಬಡವನು, ಹೌದು, ನನಗ ಬಡತಾನ ಐತಿ, ನಾ ಬಾಳ ಸಣ್ಣವದನ್ನ ಹಿಂಗೇನು ಮನಸ್ಸಿನಾಗ ತಿಳ್ಕೊಳಕ್ ಹೋಗ್ಬೇಡ. ಪರಮಾತ್ಮ ಕೊಡ್ಬೇಕನ್ನೋದು ಮನಸ್ಸಿನಾಗ ಬತ್ತಂದ್ರ ದೇಳೆ ವಾಲಕ ಶುರುಕರ ತುಜೆ ಚಪ್ಪಡ ಪಡ್ಕರ ಅಂತ ಹೇಳಿದವ. ಹೌದು, ಭಗವಂತ ಕೊಡ್ಬೇಕನ್ನೋದು ಮನಸ್ಸಿನೊಳಗ ಬತ್ತಂದ್ರ ನೀ ಬಾಗಲ ಹಾಕೊಂಡು ಕೂತ್ರ ಸಹಿತ ಬೆಳಕಿಂಡಿ ಹರಿದ ಬೆಳಕಿಂಡಿಲೆ ಸುರುತ್ತಾನ. ಅದ ಒಯ್ಯಬೇಕನ್ನೋದು ಭಗವಂತನ ಮನಸ್ಸಿನೊಳಗೆ ಬಂದ್ರ ಏನ್ ಮಾಡ್ತಾನ್ರಿಪ್ಪ? ಮನೆಯಾಗಿ ಎಲ್ಲಾ ಸಿರಿ ಸಂಪತ್ತು ಅಷ್ಟೇ ಅಲ್ಲ, ಒದ್ದ ಕೆರೆದ್ರ ಬಾಯನ ಹಲ್ಲು ಸಹಿತ ಮುರ್ತಾನವ. ಮುರ್ತಾನ್ರಿಪ್ಪ. ಹಂಗ ಪರಮಾತ್ಮನ ಶಕ್ತಿ ಐತಿ. ಹೌದಾ? ಇರ್ಲಿ, ನಮ್ಮ ತಾಯಂದ್ರಿ ಕೊಡ್ತಾರ. ಹೌದು, ಹೆಂಗಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಮನೋರಂಜನೆ ಆಗುವಂತ ಮಾತು ಹೇಳ್ಬೇಕಾಗ್ಯದ. ಹೌದ್ರಿಪ್ಪ. ಹೆಂಗ್ ಕೂತಾರಿಪ್ಪ ನಿಮ್ಮ ಅವ್ವನ ಬಳಗ? ಅವ್ವನ ಬಳಗ ಅತಿ ಸುಂದರವಾಗಿ ಕೂತಾರ, ಬಹಳ ಕಡಿಮೆ ಅದಾರ ಇದ್ರೆ ಇರ್ಲಕ್ಕ. ಹೌದೌದು, ಇದರಾಗ ಹಿರಿಯ ಮನುಷ್ಯರು ಅದಾರ, ಸ್ವಸ್ಥರಾಗಿ ಬಂದವರು ಅದಾರ, ಅದಾರಲ್ರಿಪ್ಪ. ಹೆಣ್ಮಕ್ಳು ಎಲ್ಲಾರು ಎಲ್ಲಾ ರೀತಿ ಕೂತಾರಿಪ್ಪ. ತಮಗೊಂದು ಕಿವಿ ಮಾತ ಏನ್ರಿಪ್ಪ ಮಾತ? ಅವ್ವನ ಕಂಪನಿಗೆ ಅತಿ ಸ್ವಸ್ಥರಲ್ಲಿ ಜಗಳ ಬರೋದು ಬಹಳ ಕಾಮನ್. ಇದು ಕಾಮನ್ ಅಲ್ಲಕ್ಕೆ ನಡೀತಿರ್ತಾವ್ರಿ, ನಮ್ಮ ನಡೀತಿರ್ತಾವ. ಹೌದು, ಹೆಂಗಪ್ಪ ಅಂತ ಕೇಳಿದ್ರೆ ಹತ್ತಿ ಸಸಿ ಡೈರೆಕ್ಟ್ ಬೇಜಾಡಂಗಲ್ರಿ ಅವ್ರು. ಇಲ್ಲಿಲ್ರಿಪ್ಪ, ಎದರ ಮ್ಯಾಗ ಹಾಸಿರೆ ಕಟ್ಟದ ಬಿಡ್ತಾರ ಅವ್ರು. ಕಟ್ಟಿದಲ್ರಿ, ಆದ್ರ ಇಬ್ಬರು ಕೈಯಾಗ ಸಿಕ್ಕಿಸಿಂದ ಮಗ ಈ ಕಡೆ ಸಸಿ ಹೆಂಡತಿ ಗಂಡನ ಕೈ ಸಿಕ್ಕಿಸಿಂದ ಗಂಡ ಒದ್ದಾಡತ್ತಿರ್ತದ ನಡಬಾರ್ಕ. ಒಳಗ ಸಸಿ ಅಡಿಗೆ ಮನ್ಯಾಗ ರೊಟ್ಟಿ ಮಾಡ್ತಿರ್ತಾಳ. ಹೌದಾ? ರೊಟ್ಟಿ ಮಾಡ್ಕೋತ ಹೌದು, ಹೊರಗೆ ಬಂದ್ಕೊಂಡ್ ಆ ಕಡೆ ಈ ಕಡೆ ಹೆಣಿಕೆ ಹಾಕಿ ಹಳಿ ಅಂತದ ಹಳಿನ ಇದು ಎಂತದ ಒಂದ ಮನ್ಯಾಗ ಎಂತಿಂತ ನಾಯಿಗಳು ಒಣೆಯಾಗ ದೊಡ್ಡ ದೊಡ್ಡ ನಾಯಿಗಳೆಲ್ಲ ನೀಗ ಹೋದು. ನಮ್ಮ ನಾಯಿಗಿನ ಬರೋದು ಬ್ಯಾನಿ, ಇನ್ನ ಬರೋದು ನೋಡಿ, ಇನ್ನ ಪುಟ್ಟದ ಇಲ್ಲಿ ಮುದಿ ಹಳೆ ಮುದೋಡಿ ನಾಯಿ ಬಂದು ಬಾಗಿಲಿನಾಗೆ ಕೂತೈತಿ. ಹೌದಾ? ಈಕಿ ಅತ್ತಿಗೆ ಹೊಡಿತಿರ್ತಾಳ ಸುಮ್ಮ ಟಿಂಗಲ್ ಒಳಗಿಂದ ಒಳಗ. ಹೌದಾ? ಪಡಸಾಲ್ಯಾಗ ಅತ್ತಿ ಕೂತಿ ಕೇಳಿದ್ರ ಜ್ವಾಳ ಹಸನ ಮಾಡ್ತಿರ್ತಾಳ. ಅತ್ತಿಗೆ ಬತ್ತೆ ಇದು ನನಗ ಬೇದಾಳಿಕೆನು. ಹೌದು, ಆಕಿನೂ ಅತ್ತಿನೂ ಸುಮ್ ಕೊಡಂಗಿಲ್ಲ. ಏನತ್ತಾಳ್ರಿಪ್ಪ? ಅಟ್ರದಾಗ ತನ್ನ ಒಂದು ಬೆಕ್ಕ ಜಿಗದ್ ಹೊಕ್ಕೈತಿ. ಹೌದಾ? ಶಾ ಕೆಂಪ ನನ್ನ ಹಾಂಟೆ ನಮಗಂದ. ಹೌದು, ಕೆಂಪ ಅಂದ ಎಟ್ರೆ ಕಾಡ್ತಿ ನನ್ನ ಹೆಣಕ. ಹೌದಾ?
ಎಂತಿಂತವ್ಕ ಏನೇನೋ ಬಂದ್ ಹೋಗಿತ್ತು ಹ್ಯಾಂಡ್ಯಾನ ನನ್ನ ಮಗ ಎಲ್ಲಿದ ತಂದಾನ ಕ್ಯಾಂಪ್ ಬೇಕಾ ಆಹಾ ಇದ್ರ ಬಣ್ಣ ಮೆಚ್ಕರಿಂದ ತಂದಾನ ಇದ್ರ ಮಾರಿ ಮಣ್ಣಗಳಿಗೆ ಹಂಗಾತ ಹಿಂಗಾತ ಅಕ್ಕಿನೂ ಚಾಲೂನೇ. ಹೌದು ಕರೋನಾರಿ ಯಾಕೆ ಬರಬಾರ್ದಿದ್ದಕ್ಕ ಹೇಳಿ ಆಯ್ತು ಹೊರಗ ಕಟ್ಟಿ ಮೇಲೆ ಕುಂತಿರ್ತಕ್ಕಂತ ಮಗಗೆ ಕೇಳಿಸತಿ ಇಬ್ರು ಟಿಂಗಾಲ್ ಹೊಡಿದ ಅವತಾನ ಮಗ ಏನತಾನ್ರಿಪ್ಪ ಕರ ಹಲ್ಲ ತಿನ್ಕೋತಾವ ದಡದ ಬಂದ ಕೇಳಿದ್ ಕೂತಿರ್ತಾನ ಅವತಾನವ ಏನತಾನ್ರಿಪ್ಪ ಅವನವನು ನಮ್ಮ ಮನ್ಯಾಗ ಒಂದ್ ಎರಡು ಹೆಗ್ಗಣ ಸೇರಿ ಅವ ಮಗನು ತಿಂದು 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 ಸೊಕ್ಕಿಗೆ ಬಂದ ಒಮ್ಮೆ ಸಿಕ್ಕರ ಕೈಗೆ ಆಹಾ ಹರ ಹರಾನೆ ಹಿಂಗ ತೆಗಿಸಿದ ಮಗ ಸಿಟ್ಟಿಗೇರಿ ಬೀತಿರ್ತಾನ. ಹೌದ್ ಏನು ಮಾಡಕ್ ಬರ ಅಂತೇಳಿ ಇನ್ನೊಂದ್ ಅಗ್ದ ಮಾಡ್ತಾನ್ರಿ ಮಗ ಹೆಂಗ್ರಿ ಮತ್ ನೈಟಿ ಹೊಡೆದೇ ಬರ್ತಾನವ. ನೈಟಿ ಅವ್ವಂದ ಮತ್ತು ಹೆಂಡತಿ ಕಾಳ ತಾಳಾರಕ್ಕೆ ಶುರು ಮಾಡಿರ್ತಾನವ. ಹೌದ್ ನೈಟಿ ಜಗ್ಗೆ ಬರ್ತಾನವ. ಅದಕ್ಕೆ ಒಂದ್ ಊರಾಗ ನಿಮ್ ಕಡೆನೇ ಹಿಂಗ್ ಮಾಡಲ್ರವ, ನಮ್ ಕಡೆ ಎಲ್ಲ ಹಿಂಗ್ ಮಾಡ್ತಿರ್ತಾರ. ನಮ್ ಕಡೆ ಹಾ ನೀವು ನೋಡಿದ್ರೆ ಬಹಳ ಒಳ್ಳೆಯವ್ರಂಗ ಕಾಣ್ತೀರಿ. ಆ ಕಡೆ ನಮ್ ಕಡೆ ಹೆಂಗಪ್ಪ ಅಂತ ಕೇಳಿದ್ರೆ ಬಹಳ ಹತ್ತಿ ಕಾಡ್ತೀವಿ. ಹೌದಾ ಹತ್ತಿ ಕಾಡುವಂತ ಸಮಯದೊಳಗ ಸಸಿ ವಿಚಾರ ಮಾಡ್ತಾಳ. ಏನತ್ರಿಪ್ಪ ಏನಾರ ಮಾಡಿಕಿಲ್ಲ ಹತ್ತಿನ ಹೌದು ಕಾಡಲ್ಲಂಗಾರ ಮಾಡ್ಬೇಕು ಇಲ್ಲ ಡಪ್ಪನಾರ ಅನಿಸ್ಬೇಕು. ಹೌದು ಜಿಗಿಸ್ಬೇಕಂತ ಹೇಳಿ ವಿಚಾರ ಮಾಡಿಕಿಂದ ಏನ್ ಮಾಡ್ತಾಳ, ಊರ್ ಹೊರಗೆ ಒಬ್ಬ ಸಾಧುನ ಮಠ ಇರ್ತೈತಿ. ಹೌದಾ ಮಠಕ್ಕೆ ಹೋಗ್ತಾಳ ಒಂದ್ ದಿವ್ಸ. ಹೌದು ಏನ್ರಿ ಅಜ್ಜಾರ ನಾವ್ ಇಬ್ರು ಗಂಡ ಹೆಂಡತಿ ಬಾಳ ಚಂದ ಅದೀವು. ಚಂದ ಅದೀವು. ನಮ್ ಮನ್ಯಾಗ ಒಂದ್ ಮುದೇಡ್ ಐತ್ರಿ ಬಾಳ ಕಾಡ್ತೈತಿ. ಮುದಿಕಿ ಬಾಳ ಕಾಡ್ತದ ಮುದಿಕಿ. ಒಂದ್ ಚೀಟಿ ಮಾಡಿ ಕೊಡ್ರಿ ಅದ್ರ ಬಾಯಿ ಹೋಗಂಗಾರ ಮಾಡ್ರಿ. ಹೌದಾ ಇಲ್ಲ ಅಂದ್ರ ಅದ ಡಪ್ಪನ ಹಂಗಾರ ಮಾಡಿರ್ತಾಳಕಿ. ಹೌದು ಅವಾಗ ವಿಚಾರ ಮಾಡ್ತಾನ ಸಾಧು. ಏನತ್ರಿಪ್ಪ ಆಯ್ತವ ನಿನಗೆ ಚೀಟಿ ಮಾಡಿ ಕೊಡ್ತಾನ ಧನ ನಂಗೆ ಮಾಡಿ ಕೊಡ್ತಾನವ. ಹೌದು ಒಮ್ಮೆ ದಾನ ಅನ್ನೋದೇ ಕರೆ ಒಂದ್ ಸ್ವಲ್ಪ ನೀ ಇದಕ್ಕೆ ಪ್ರಯತ್ನ ಮಾಡ್ಬೇಕು. ಹೌದು ಒಂದ್ ತುಸು ಪ್ರಯತ್ನ ಮಾಡ್ಬೇಕು. ಹೆಂಗ್ರಿ ಹೆಂಗ್ರಿಪ್ಪ ನಿನಗೊಂದ ಪುಡಿ ಕೊಡ್ತನು. ಪುಡಿ ಇದನ್ನ ವೈದ್ಯ ಕೇಳಿದ್ರೆ ಅತ್ತಿಗೆ ಆಹಾ ದಿನನಿತ್ಯ ಅಗದಿ ಪ್ರೀತಿಯಿಂದ ಮಾತಾಡ್ಸ್ಕೊಂತ ಮಾತಾಡ್ಸ್ಕೋತ ಹಾಲಾಗ ಇದನ್ನ ದಿನ ಇಟ್ಟಿ ಪುಡಿ ಹಾಕಿ ಕುಡುದು. ಹೌದು ಒಂದ್ 15-20 ದಿವಸ ಹೆಚ್ಚು ಕಮ್ಮಿ ತಿಂಗಳಾಗ ದಾನ ಆತೈತಿ. ಹೌದು ಒಳ್ಳೆ ಖುಷಿ ಅಕ್ಕಳಿಕೆ ಸಸಿ. ಹೌದು 20 ದಿನದಾಗ ದಾನ ಅಂದ್ರು ಏನ್ ಅಡ್ಡಿ ಇಲ್ಲ. ಮನಗಳ ಆರಾಮ ಆತ ಆಕಿ. ಹೌದು ಮನೆಗೆ ಬಂದ್ರ ಸಸಿ ಹೇಳಿದ್ಲ ಅವ ಸ್ವಾಮಿ ಆಹಾ ಅಗದಿ ಪ್ರೀತಿಯಿಂದ ಉಣಬರ್ರಿ ತಿನ್ನಬರ್ರಿ ಅನ್ನೋದು ಹಾಲೆ ಹಾಕಿ ಅಂದ್ರ ಕುಡುದು ಮಾಡಾಕತ್ತ ಸಸಿ ಶುರು ಮಾಡಿಬಿಟ್ಳು. ಹೌದು ಒಂದ್ 2 ದಿವಸ ಹೋಗಿತ್ತು. ಅತ್ತಿಗೆ ವಿಚಾರ ಬತ್ತು. ಏನ್ರಿಪ್ಪ ಅಲ್ಲ ಸುಮ್ನೆ ನಾ ಬೈತೀನಿ ಎಂತ ಸಸಿ ಎಂತ ಒಳ್ಳೆ ಗುಣದ ಸಸಿ ಎಂತ ಬಂಗಾರ ಅಂತ ಸಸಿ ಇದ್ರ ಮ್ಯಾಗ ನಾ ಇಟ್ಟು ಸಿಟಿಗೆ ಇರ್ತು ನಾನು ಇನ್ ಮೇಲೆ ಸಿಟಿಗೆ ಇರಬಾರ್ದಂದ್ರ ಆಕಿ. ಹೌದು ಆಯ್ತು ಅತ್ತಿನ ಏನ್ ಮಾಡ್ಲು ಸಸಿಗೆ ಬೇಯುದು ಕಮ್ಮಿ ಮಾಡಿಳು. ಹೌದಾ ಸಸಿ ಕೈಯಾಗ ಓಡಾಡುದು ಬಾಂಡೆ ತಿಕ್ಕುದು ಮುಸರಿ ತಿಕ್ಕುದು ಮತ್ತ ಕಸ ಹೊಡಿದು ಒಗ್ಯಾಡ್ ಹೋಗಿದು ಕೈ ಮಾಡತ್ ಮುದಿಕಿ ಚಾಲು ಮಾಡ್ತು. ಹಿಂಗ ಮತ್ತೊಂದ್ 8-10 ದಿವಸ ಹೋಯ್ತು. ಹೌದಾ ಅವಾಗ ಸಸಿ ಹತ್ತಳ ಎಂತ ಚಲೋ ಐತಿ. ಹೌದು ಇದನ್ನ ಬಿಟ್ಕೊಟ್ ನಾ ಕೊಲ್ಲಾಕ್ ಕೂತಿಲ್ಲ, ನಾನೇ ತಪ್ಪು ಮಾಡ್ಲಾಕತ್ತ ನಾನು. ಹೌದು ಇದನ್ನ ಡಾಮ್ ಅನ್ನದ ಕೂತಲ್ಲ. ಇದು ಸ್ವಲ್ಪ ನನ್ನ ಕಡೆ ತಪ್ಪ ಕಾಣುತ್ತೆ. ಯಾಕಿಂದ ಹೌದು ಏನ್ ಇದನ್ನ ಬ್ಯಾಡಿನ ಕೊಲ್ಲುದು. ಹೌದಾ ಜೇರ್ ಕರ್ತ ಕೊನ್ನ ನನ್ನ ಕೈಯ ಕೆಲಸ ಮಾಡುದು ಇರ್ಲಾರ್ದಂಗ ಆಕೈತಿ ತಿಳ್ಕೊಂಡು ಮತ್ತೆ ಸಾಧನ ಅಂತೇಳಿ ಹೋಗ್ತಾಳ. ಆಹಾ ಮುತ್ಯಾರ ಹೇಳ್ತಾಳಕಿ ಏನಾತವ ಏನ ನಿಮ್ ಮುತ್ತೆ ಹಾಕಿ ದಾನ ಅಂದಿಲ್ಲ ಆತನವ. ಏನಾಯ್ತು ಇಲ್ರಿ ದಾನ ಅನ್ನೋದು ಬೇಡ ಬೇಡ. ಆಹಾ ಇನ್ನು ಉಲ್ಟಾ ಮತ್ತೊಂದ್ ಕೆಲಸ ಮಾಡ್ರಿ. ಏನು ನಮ್ಮ ಮತ್ತೆ ಉಳಿಯಂಗ ಮಾಡ್ರಿ. ಹೌದು ಹಂಗ ಮಾಡ್ಲಿಕ್ ಬರುದಿಲ್ಲ ತನವ. ಹೌದಾ ಇಲ್ರಿ ಅಜ್ಜಾರ ರೊಕ್ಕ ಕೆಟ್ಟ ಬೇಕಾದ ಖರ್ಚಾಲಿ ಕರೆ ನಮ್ಮ ಮತ್ತೆ ನನಗೆ ತಾಯಿಗೈತಿ ನೋಡ್ಕೊಳಕತ್ತಾಳ. ಅತ್ತಿನ ಕೊಲ್ಲುದು ಬೇಡ. ಹೌದು ಅದಕ್ಕೆ ಏನ್ ಬೇಕಾದ್ರೆ ರೊಕ್ಕ ಖರ್ಚಾಗ್ಲಿ ರೊಕ್ಕ ತೋರಿಕೆರೆ ನಮ್ಮ ಅತ್ತಿನ ಉಳಿಯಂಗ ಮಾಡ್ರಿ. ಅತ್ತಿನ ಉಳಿಸ್ರಿ. ಅವಾಗ ಸಾಧು ಹೇಳ್ತಾನೆ ಇಲ್ವಾ ಹೌದು ನಾ ಏನ್ ಕೊಟ್ಟಿಲ್ಲ ನಿನಗ. ಹೌದಾ ಕೊಟ್ಟಿರ್ತಕ್ಕಂಥದ್ರೊಳಗ ಜ್ಯೇಷ್ಠ ಮದ ಯಾಲಕ್ಕಿ ಹಿಂಗ ಪುಡಿ ಕುಟ್ಟಿ ಕೊಟ್ಟು ನಿನಗೇನು ಸಾಯ್ಲತ್ತಲ್ಲಿ ಮತ್ತೆ ಸಾಯ್ಲತ್ತ ಕೊಟ್ಟಿದ್ದಿಲ್ಲ. ಆಹಾ ಸ್ವಾಮಿ ಬರೇ ಇಟ್ಟ ಪುಡಿ ಕುಟ್ಟಿ ಕೊಟ್ಟಿದಕ್ಕ ಅತ್ತಿ ಬಾಂಧವ್ಯ ಗಟ್ಟಿ ಆಯ್ತು. ಅತ್ತಿ ಸೊಸಿನ ಮಗಳಗತ್ತೆ ನೋಡ್ಲ ಹತ್ತಳು. ಸಸಿ ಹೌದಾ ಅತ್ತಿನ ತಾಯಿಗತ್ತೆ ನೋಡ್ಲ ಹತ್ತಳು. ಏನ್ ನೋಡ್ಲತ್ತಳಲ್ರಿಪ್ಪ. ತಮ್ಮಿಬ್ಬರಲ್ಲಿ ಭಾವನೆಗಳ ಬದಲಾದ್ರ ಹೌದು ಮನಿ ಒಳಗಿರ್ತಕ್ಕಂತ ಗಂಡಸ ಮಕ್ಕಳಿಗೆ ಸ್ವಲ್ಪ ನೆಮ್ಮದಿ ಸಿಗತೈತಿ. ನೆಮ್ಮದಿ ಸಿಗ್ತದ ಮತ್ತ ಅವ್ರ ದಾರು ಕುಡಿದು ಮೇನ್ ಬಿಡ್ತಾರ. ಮೇನ್ ನಿಮ್ಮದಿಂದ ಕುಡಿತಾರ ಅವ್ರ ಹೆಣ್ಮಕ್ಳ ಕಾಟದಿಂದ. ಇವ್ ಗೊತ್ತೈತ್ರಿ ಪಕ್ಕ ಅದ್ರೊಳಗ ಪಳಿಗೆ ಕೊರಸಾಲ ಅದಕ್ಕ ಹಳ್ಳಿ ಮೇಲೆ ಹೇಳತ್ತಾನ. ನಮ್ಮಲ್ಲಿ ಒಂದು ಮುದಿಕಿ ಅದು ಬಾಳ ಕಾಡ್ತಾವ. ಅದಕ್ಕೆ ದಯಮಾಡಿ ತಾಯಿಗಳಲ್ಲಿ ವಿನಂತಿ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಅತ್ತಿ ಸಸಿ ಜೊತ್ತಾಗಿ ನಡ್ಕೊಂಡು ಹೋದ್ರಂದ್ರ ಬಾಳೆ ಬಾಳ ಬಂಗಾರ ಆಗ್ತೈತಿ. ಹೌದೌದು ಬಾಳೆ ಬಾಳ ಬಂಗಾರ ಆಗ್ತೈತಿ ಅಂತಕ್ಕಂತ ಮಾತನ್ನ ಹೇಳಿ ಈಗ ನಮ್ಮ ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹೇಳಿದ್ರ ಅವ್ರು ಏನ್ ಮಾಡ್ಯಾರಿಪ್ಪ ಗೌಡ್ರಿಗೆ ನಾವು ಚಾನ್ಸ್ ಬಿಟ್ಟು ಕೊಟ್ಟ ಗೌಡ್ರು ಅಂದ್ರು ಇಲ್ರಿ ಇನಕ ಪಾಳ್ಯದಾಗ ನೀವೇನ್ರಿ ಇಡಬೇಕಾಗಿತ್ತು. ಹೌದಾ ನಾವು ಒಂದೇವು ಊರನವ್ರಿಗೂ ಎಲ್ಲಾರು ಕುಡ್ಕೊಂಡು ಏನ್ ವಿಚಾರ ಮಾಡ್ತೀರಿ ಮಾಡ್ರಿ ಅದ್ರ ಬೆನ್ ಹತ್ತಿವಿ ನಾವು ಒಂದೇವು. ಹೌದು ಎಲ್ಲಾರು ಸುಮ್ಕೂತ್ರವಾಗ ಸುಮ್ಕೂತ್ರ ಮಳಿನೇ ಆಗೋದು ಏನ್ ಬಿತ್ತದ ಗಪ್ ಕೂತಾರ. ಏನ್ ಬಿತ್ತದೈತಿ ಹೆಂಗ ಬಂದಂಗ ಹೊಡ್ರಿ ಅಂತಕ್ಕಂತ ಮಾತನ್ನ ತಿಳ್ಕೊಂಡು ಗಪ್ ಕೂತಾರ. ಹೌದು ಇರ್ಲಿ ಇವತ್ತಿನ ದಿವಸ ಸಿದ್ದಾಟಿಗೆ ನಡಿಬೇಕಾಗ್ಯದ. ಹೌದಾ ಸಿದ್ದಾಟಿಗೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹಾಲು ಮತದೊಳಗ ರಗಡ ಸಾಕಷ್ಟು ಇಲ್ಲೆಲ್ಲ ಹಾಲು ಮತದ ಬೆಳಗ ಕುಡೈತಿ. ಎಲ್ಲಾ ಸಮಾಜನು ಕುಡೈತಿ. ಕುಡಿಯೋದಲ್ರಿಪ್ಪ. ನಮ್ಮ ಹಾಲು ಮತ ಹೆಂಗ್ ಹುಟ್ಟಿತು ಹೆಂಗ್ ಬೆಳ್ಕೋತ ಬಂತು. ಆಹಾ ನಾವು ಇನಕ ಸಂದ್ರಾಗ ಹೇಳಿದ್ವಲ್ರಿ. ಒಳ್ಳೊಳ್ಳೆ ಮಾತುಗಳನ್ನ ಹೇಳುತ್ತಾ ಗುರುನಾಥನ ಒಂದು ನಾಮಸ್ಮರಣೆ ಮಾಡುತ್ತಾ ಹೌದು ಭತ್ತ ಮುಳುಗುತ್ತರ್ಗ ಸೇವಾ ನಡಿಬೇಕಾಗ್ಯದ. ಹೌದಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ
ಪ್ರಥಮದಲ್ಲಿ ಹಾಲ ಮತ ಹೆಂಗ ಪಾತ ಕೇಳಿದ್ರ ಹೆಂಗ್ರಿಪ್ಪ ನಂದಿ ಪಾದ ಪಾತಾಳಕ ಊರಿತ್ತು ಕೊಂಬ ಕೈಲಾಸಕ ಮುಟ್ಟಿಸಿತ್ತು ಉದರದಲ್ಲಿ ತ್ರಿಭುವನ ಉತ್ಪತ್ತಿಯಾಗಿತ್ತು ಹೌದಾ ನಂದಿ ಬಾಲ ಮೇಲಗಿರಿ ಶಿಖರಕ್ಕೆ ಮುಟ್ಟಿಸಿ ಶಂಕರನ ಹೊರತಿತ್ತು ಹೌದು ಶಿವ ಪಾರ್ವತಿಯರು ಕೂಡಿಕೊಂಡು ನಂದಿ ಮೇಲೆ ಕುಂತ ಜಗ ಸೃಷ್ಟಿ ಸಂಚಾರ ಮಾಡುತ್ತಾ ಕಾಡ ರುದ್ರ ಭೂಮಿ ಹಾಲಿ ಹೇವಲಿ ಹಳ್ಳಕ್ಕೆ ಬಂದು ಕೂತ್ರು ಹೌದು ಹಾಲಿ ಹೇವಲಿ ಹಳದಾಗ ತಂಪು ನೆರಳಿದ ಕಾಲಕ್ಕ ಆಲದ ಗಿಡದ ಬಡ್ಡ್ಯಾಗ ಕುಂತ ಕಾಲಕ್ಕ ಏನಾಗಿತ್ರಿಪ್ಪ ಪಾರ್ವತ ದೇವಿ ತೊಡಿ ಮ್ಯಾಲ ಪರಮಾತ್ಮ ತಲೆಯಿಟ್ಟ ಮಲಗಿದ ಹೌದು ಮಲಗಿದ ಕಾಲಕ್ಕ ಪಾರ್ವತ ದೇವಿಗೆ ಮೋಹ ಹೆಚ್ಚಾಯಿತು ಹೌದಾ ಮೋಹ ಹೆಚ್ಚಾಗಿ ಮಲಿ ಹಾಲದ ಅರಣಿಗೆ ಬಿದ್ದು ಆ ಮಲಿ ಹಾಲದ ಅರಣಿಗೆ ಬಿದ್ದ ಕಾಲಕ್ಕ ಇದನ್ನ ವೇಸ್ಟ್ ಮಾಡಬಾರಂತ ತಿಳಿದುಕೊಂಡು ಏನು ಮಾಡಿದ್ರಿಪ್ಪ ಆ ಬಿದ್ದಿರ್ತಕ್ಕಂತ ಮಣ್ಣನ್ನ ಮುದ್ದಿ ಮಾಡಿ ಒಂದು ಗೊಂಬಿ ತಯಾರು ಮಾಡಿ ಹೇಳ್ತಾಳ ಭಗವಂತನಿಗೆ ಅಭಿಷಿ ಏನ್ರಿಪ್ಪ ಪರಮಾತ್ಮ ಈ ಗೊಂಬಿಗೆ ಜೀವಕಾಳ ತುಂಬ್ರಿ ಅಂದ ಕಾಲಕ್ಕ ಪರಮಾತ್ಮ ಹೇಳ್ತಾನ ಏನ್ರಿಪ್ಪ ಒಂದೇ ಹುಟ್ಟಿ ಏನು ಉಪಯೋಗ ಇಲ್ಲ ಇನ್ನೊಂದು ಬೇಕಿದಕ್ಕೆ ಒಳ್ಳೆ ಅನುಕೂಲ ಹೌದಾ ಶಕ್ತಿಯಿಂದ ಇನ್ನೊಂದು ಮಲಿ ಹಾಲ ಹಿಂಡಿ ಮತ್ತೊಂದು ಗೊಂಬಿಯನ್ನ ತಯಾರು ಮಾಡಿದ್ರು ಹೆಣ್ಣ ಗಂಡ ಅಂತಕ್ಕಂತ ರೂಪ ಕೊಟ್ಟು ಪರಮಾತ್ಮನ ಕೊರಳೊಳಗಿರ್ತಕ್ಕಂತ ಆಭರಣಗಳಿಗೆ ಹಾಕಿ ಮಣ್ಣಿನ ಮುದ್ದೆ ಒಳಗೆ ನೀವು ಹುಟ್ಟಿರತಕ್ಕಂಥವ್ರು ಅಂತ ತಿಳಿದುಕೊಂಡು ಮುದ್ದಾಯಿ ಮುದ್ಗೋಣ ಅಂತ ಹೇಳಿ ಹೌದಾ ಹೆಂಗ ಹೆಸರಿಟ್ರಪ್ಪ ಅಂತ ಕೇಳಿದ್ರ ಹೆಂಗಿಟ್ರಿಪ್ಪ ಹಾಲಿ ಹೇವಲಿ ಹಳದೊಳಗೆ ಜಾಗ್ರತ ಪೂರ್ವ ಸ್ಥಾನದೊಳಗೆ ತೊಟ್ಟಿಲ ಕಟ್ಟಿ ಜೋಗಳ ಹೆಂಗ್ ಹಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಸಕಲ ದೇವಾನ ದೇವತರೆಲ್ಲ ಅಲ್ಲಿ ಕರೆಸಿರು ಹೌದು ಭೃಗು ಅಂಗೀರ್ ಮರಿಚಿ ಫಲಸ್ಯ ಫಲ ಹಾಕದು ದಕ್ಷ ಅತ್ರಿ ವಶಿಷ್ಠರೆಂಬ ಸಕಲ ದೇವಾನ ದೇವತರನ್ನೆಲ್ಲ ಕರೆಸಿಕೊಂಡು ತೋಟ್ಲ ಕಟ್ಟಿ ಜೋಗಳ ಹಾಡಿ ಹೆಸರಿಟ್ಟು ಬಿಟ್ರು ಮುದ್ದಾಯಿ ಮಗುವಣ್ಣ ಅಂತೇಳಿ ಹೌದಾ ಅವಾಗ ಅಲ್ಲೇ ಇರ್ತಕ್ಕಂತ ಕೌರವ ಋಷಿಗೆ ಕರೆದ ಹೇಳ್ತಾರ ಏನತ್ರಿಪ್ಪ ಕೌರವ ಈ ಮಕ್ಕಳನ್ನ ವೈದ್ಯಕರಿದ್ರೆ ನೀ ಜೋಪಾನ ಮಾಡಿ ಬಟ್ಟಿದ್ದಂತ ಮಕ್ಕಳನ್ನ ಬೆಟ್ಟ ಮಾಡಿ ಸಂಸಾರಕ್ಕೆ ಹಚ್ಚುವಂತ ಕೆಲಸ ನಿಂದಂತೇಳಿ ಕೌರವ ಋಷಿಗೆ ಒಪ್ಪಿಸಿಬಿಟ್ರು ಹೌದಾ ಅವಾಗ ಕೌರವ ಋಷಿ ವೈದ್ಯಕರಂದ್ರೆ ಅವನ ಏನ್ ಮಾಡಿದ್ರಿ ಹಳ್ಳಿಲೆ ಹಾಲು ಹಾಕಿದ್ದ ಬೆಳ್ಳಿಲೆ ಬಣ್ಣಿ ತಿರ್ಸಿದ್ದ ಹೌದಾ ಹಾಸಿಗೆ ಒಳಗೆ ಹೇಸಿಗೆ ಮಾಡಿದ್ರೆ ಹೇಸಿಗೆ ಅಂಗೈ ಹಚ್ಚಿ ಬಳದು ಹೌದು ಬಟ್ಟಿದ್ದಂತ ಮಕ್ಕಳನ್ನ ಬೆಟ್ಟ ಮಾಡಿ ಮುಂದೆ ಹೇಳ್ತಾನೆ ಏನತ್ರಿಪ್ಪ ಮತ್ತ ಸಕಲ ದೇವಾನ ದೇವತರನ್ನ ಕರೆಸಿ ಹೌದು ಇಬ್ಬರ ಬೆಡಗ ಬದಲು ಮಾಡಿ ಹೌದಾ ಪರಮಾತ್ಮ ಮತ್ತೆ ಹೇಳ್ತಾನೆ ಏನ್ರಿಪ್ಪ ಅಣ್ಣ ತಂಗಿಗೆ ಜೋಡ ಮಾಡ್ಯಾರಲ್ಲ ಲಗ್ನ ಮಾಡಿ ಅಂತಾರ ಬೇದಿಲ್ಲ ಇದರ ಹೊರತ ಅವರಿಗೆ ಗತಿ ಇಲ್ಲ ಹೌದು ಅಣ್ಣ ತಂಗಿದಿಂದ ಜಗವೇ ಹುಟ್ಟಿತು ಇದು ಶಾಸ್ತ್ರದ ಮೂಲ ಮುದ್ದಾಯಿ ಮುದುಗೊಂಡ ಮದುವೆ ಮಾಡಿ ಸಂಸಾರ ಮಾಡ್ರಿ ಅಂತ ತಿಳಿದುಕೊಂಡು ಅವ್ರಿಗೆ ಹಚ್ಚಿಬಿಟ್ರು ಹೌದು ಅವಾಗ ಮುದ್ದಾಯಿ ಮುದುಗೊಂಡ ಗರ್ಭದಿಂದ ಹುಟ್ಟಿ ಬಂದಿರತಕ್ಕಂಥವ್ರು ಯಾರು ಆಯ್ಗೊಂಡ ಪಾಯ್ಗೊಂಡ ಅಮರ್ಗೊಂಡ ತುಮರ್ಗೊಂಡ ಜಾಯ್ಗೊಂಡ ಕಡೆ ಹುಟ್ಟಿ ಶಿವಪದ್ಮಗೊಂಡ ಹುಟ್ಟಿ ಬಂದ ಹೌದಾ ಶಿವಪದ್ಮಗೊಂಡಿಗೆ 84 ಜನ ಮಕ್ಕಳು ಅವನಿಗೆ 2 ಹೆಂಡ್ರು ಅವ್ರು ಯಾರ್ಯಾರು ಯಾವ ಜಾಗೃತ ಪುರಸ್ಥಾನದೊಳಗ ಊರೊಳಗ ಹೌದಾ ಒಬ್ಬಕ್ಕೆ ಮದುವೆ ಮಾಡಿ ಅವ್ರಿಗೆ ಹತ್ತಿ ಕಂಕಣ ಕಟ್ಟಿದ್ರು ಯಾವ ಪದ್ಮಗೊಂಡ ಕುರಿ ಕಾಯ್ಕೊತ್ತ ಗಂಧಲಗಿರಿ ಪರ್ವತ ಹಾದ ಗಂಧಲಗಿರಿ ಪರ್ವತದೊಳಗೆ ಗಾಂಧ ರಕ್ಷಣೆ ಮರ್ದನ ಮಾಡಿ ಸುಮಲಾದೇವಿನ ತೆಗೆದುಕೊಂಡು ಬಂದು ಹೌದಾ ಅದೇ ಕಾಡಿನೊಳಗ ಮದುವೆ ಮಾಡಿ ಅಕ್ಕಿ ಕಾಳನ್ನಾಗಿ ಒಗದು ಆ ಕುರಿ ಉಣ್ಣಿಯನ್ನೇ ಅವರಿಗೆ ಕಂಕಣ ಕಟ್ಟಿ ಅವ್ರಿಗೆ ಉಣ್ಣಿ ಕಂಕಣದವರಂತ ನಾಮಕರಣ ಮಾಡಿ ಇಬ್ಬರು ಹೊಟ್ಟಿ 42 ಜನ ಮಕ್ಕಳು ಹುಟ್ಟಿ ಬಂದಾರ ಹೌದಾ 42 ಹೆಣ್ಣ 42 ಗಂಡ 84 ಜನ ಟೋಟಲ್ ಮಕ್ಕಳು ಹುಟ್ಟಿ ಬಂದಾರ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಜಗಲಮುತ್ತಿ ಸುಯಿಮುತ್ತ ಸ್ವಹಾಮುತ್ಯ ಶಾಂತಮುತ್ಯ ದೇವರಾಜ ಮುತ್ಯ ಮಜ್ಗಿರಾಯ್ ಬೆಲ್ಲದರಾಯ್ ವೀಣ ದೂತರಾಯ್ ಧೂಪಕರಾಯ್ ದೀಪಕರಾಯ್ ಖಂಗರಾಯ್ ಹೌದಾ ನಾಗರಾಯ್ ನಡಕರಾಯ್ ಅರ್ಥಕರಾಯ್ ಓಮರಾಯ್ ಅಭಿರಾಯ್ ಅಮೂರ್ತರಾಯ್ ಅವಿಶ್ವರಾಯ್ ಗಂಧರಾಯ್ ಘೋರತರಾಯ್ ತೀರ್ಥ ದೇವರಾಯ್ ಅಕ್ಷರಾಯ್ ದೇವಾಸುರ ಗುರು ಧರೋತ್ತಮರಾಯ್ ನಂದಿನಿವರಾಯ್ ನೀಲಕಂಠಯ್ ಮಾರುದರಾಯ್ ಮೇಘನಾಥ್ ಲೋಕನಾಥ್ ವಿಶ್ವಂಬರಾಯ್ ವೃದ್ಧೇಶ್ವರಾಯ್ ಕೆಂಚರಾಯ್ ಬಿಂಬರಾಯ್ ಹೇಮಕರಾಯ್ ಸತ್ಯರಾಯ್ ಭೂತಾಳರಾಯ್ ಕಮಲಾಕ್ಷರಾಯ್ ಹಿಂಗ 42 ಜನ ಗಂಡಸ ಮಕ್ಕಳು ಇನ್ನು 42 ಜನ ಹೆಣ್ಣು ಮಕ್ಕಳು ಇವ್ರು ಯಾರ್ಯಾರು ಮುಂದಿನ ಸಂಧಿಗೆ ಹೇಳೋಣ ಅದನ್ನ ಹಿಂಗ ನಮ್ಮ ಹಾಲಮತದ ಸಂಪ್ರದಾಯ ಬೆಳಕೋತ ಬಂದೈತಿ ಸರ್ ಈ ಪಾರ್ಟಿ ಗೌಡ್ರಿಗೆ ಬಿಡ್ರಿ ಅಂತ ಬರೀ ಚಿಕನ್ ತಿನ್ನೋದು ಮಟನ್ ತಿನ್ನೋದು ದೂರ ಬೇಡ ಹೋಗ್ರ ಸಾಲಿ ಅದಕ್ಕೆ ಹಿಂಗ ಬೆಳಕೋತ ಬಂದೈತಿ ಇದ್ರೊಳಗ ಸಾಕಷ್ಟು ಹಾಲಮತದ ಸಾರಾಂಶ ಅದಾವ ಬಹಳ ಒಳ್ಳೊಳ್ಳೆ ಕಥೆಗಳದಾವ ಬಹಳ ಒಳ್ಳೊಳ್ಳೆ ಮಾರ್ಮಿಕವಾಗಿರ್ತಕ್ಕಂತ ಒಂದೊಂದು ಇತಿಹಾಸ ಅದಾವ ಹೇಳಿದ್ರು ಸರಿಜೋಡಿ ಕಲಾವಂತರು ಬಹಳ ಉತ್ತಮವಾಗಿ ಕಸಾಯಿ ಒಳ್ಳೆ ಒಂದು ಸುಂದರ ಕಥೆಯನ್ನು ಹೇಳ್ಯಾರ ಇರ್ಲಿ ಹೇಳ್ಯಾರ ಇನ್ನೊಂದು ಹೇಳ್ಕೋತ ಒಂದು ಮಾತು ಹೇಳಿದವರು ಏನ್ ಹೇಳಿದ್ರಿಪ್ಪ ಗೌಡ್ರು ನಮ್ಮ ಮಾತೋಶ್ರೀ ಆಗಿರ್ತಕ್ಕಂಥವ್ರು ಯಾರೋ ಒಂದು 100 ರೂಪಾಯಿ ಕೊಟ್ಟ ಕಾಲಕ್ಕೆ ಹೇಳಿದ್ರವ್ರು ಏನ್ರಿಪ್ಪ ನಿಮ್ಮ ಮನಿ ಒಳಗ ಮಲ್ಲಮ್ಮನಂತ ಸಸಿ ಹುಟ್ಲಿ ಹೌದಾ ಗೌಡ್ರ ತಪ್ಪು ಮಾತಾಡ್ರಿ ಅನ್ಸೈತಿ ನನಗೂ ಒಂದ್ ಸ್ವಲ್ಪ ಯಾಕೋ ಇದು ಅನ್ಸ್ಲಾಕತ್ತದ್ರಿ ಹೆಂಗ್ರಿ ನಮಗೂ ಒಂದ್ ಸ್ವಲ್ಪ ಯಾಕೋ ಮಲ್ಲಮ್ಮನಂತ ಸಸಿ ಬರ್ಲಿ ಅಂದ್ರ ಅದೊಂದು ಆಧಾರ ಆಯ್ತು ಹೌದಾ ಮಲ್ಲಮ್ಮನಂತ ಮಗಳು ಹುಟ್ಲಿ ಅಂದ್ರು ಅದೊಂದು ಆಧಾರ ಆಯ್ತು ಆಧಾರ ಆಯ್ತು ಮತ್ತ ರೊಕ್ಕ ಕೊಟ್ಟವ್ರ ಮನ್ಯಾಗ ಸಸಿ ಹೆಂಗ್ ಹುಡ್ತಾಳತ್ತಲ್ಲ ಹೌದು ಹೆಂಗ್ರಿ ಮಗಳು ಹುಟ್ಟಬೇಕು ಇಲ್ಲ ಸಸಿ ಬರಬೇಕು ಹೌದಾ ಅದಕ್ಕೆ ಹಿಂಗೊಂದ್ ಸ್ವಲ್ಪ ಮಾತಾಡುವ ವ್ಯತ್ಯಾಸ ಹೌದು
ಹೇಳ್ಬೇಕನ್ನಿಸ್ತು ಹೇಳಿವು. ಹೌದ್. ಏನಿದ್ರೇನು ಮನಸ್ಸಿಗೆ ಹಚ್ಕೋಬೇಡ್ರಿ ಗೌಡ್ರ. ಏನ್ ಹತ್ಕೊಂಡ್ರಪ್ಪ ಮತ್ತ ಮುಂದೆ ಎಲ್ಲರೂ ಭೇಟಿ ಆದಾಗ ನೋಡೋಣ. ಇವತ್ತಿನ ದಿವಸ ಏನೂ ಚಾನ್ಸ್ ಸಿಗಲಿಲ್ಲ ಅವ್ರಿಗೆ ನಮಗ. ಹೌದಾ ಬರೇ ಇವತ್ತಿನ ದಿವಸ ಸೆದ್ದಾಡಿಗೆ ಮಾತುಗಳನ್ನ ಮಾತಾಡ್ಕೊತ ಹೋಗ್ಬೇಕಾಗ್ಯದ. ಹೌದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಲಿಂಗ ಬೀರ ದೇವರ ಒಂದೊಂದು ಕಾಲಕ್ಕೆ ಒಂದೊಂದು ರೂಪ ದೇವರು ತೊಟ್ಟು ಬಂದಾನೆ. ಬಂದನ್ರಿಪ್ಪ ಕೋಣಾಸುರದೈತ ಜಂಬಿಗಿ ಜಮಕಣಿ ನಾಡಿನೊಳಗೆ ಹೆಂಗ್ ಬೆಳೆದದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸುತ್ತ 12 ಹರದಾರಿ ನರಮಾನವರು ಒಂದು ವಾಸವಿಲ್ಲ. ಯಾರು ಬರ್ತಾರ ಅವ್ರನ್ನ ಹರದತ್ತಿದ್ದ ದನ ಕರ ಎಲ್ಲ ಹೌದು ಕೈಗೆ ಸಿಕ್ಕೊಂದು ತಿಂದು ಬಿಡ್ತಿದ್ದವ. ಹೌದು ಅಲ್ಲಿ ಜನರಿಗೆ ಬಹಳ ಸಂಕಷ್ಟ ಆಗಿತ್ತು. ಹೌದು ಅವಾಗ ನನ್ನಪ್ಪ ಪರಮಾತ್ಮ ಏನ್ ಮಾಡ್ತಾನ ನೀಲಿ ಮುತ್ತಿಗೆ ಹೊತ್ತಿಗೆನ ತಂದು ಕಲ್ಲನ್ನ ತೆಲಿ ಬಿಟ್ಟಿದ್ದ. ಹೌದು ಮುಂದೆ ಮಾಯಮ್ಮಗ ಗೊತ್ತಿತ್ತು ಈ ವಿಷಯ. ಬೀರ ದೇವರಿಗೆ ಹೇಳ್ತಾಳ ಏನತ್ರಿಪ್ಪ ಜಂಬಿಗಿ ಜಮಕಣಿ ನಾಡಾಗ ಒಬ್ಬ ಕೋಣೇಶ್ವರ ದೈತ್ಯ ಬೆಳೆದಾನ. ದೈತ್ಯನ ಮರ್ದನಕ್ಕೆ ಹೋಗ್ಬೇಕಾಗ್ಯದ. ಹೌದು ಬಾಳ ಮೆರ್ಲಿಕ್ಕತ್ತಾನ ಬಹಳ ಮೆರಿಲಾತಾನ. ಅಂದ ಕಾಲಕ್ಕೆ ಅಕ್ಕಮಯವನ್ನು ಕರೆದುಕೊಂಡು ಲಿಂಗ ಬೀರ ದೇವರ 4ನೇ ದಿವಸಕ್ಕೆ ಮುಂಗಿ ಪಟ್ಟಣ ಬಿಟ್ಟು ನಾಗೇಂದ್ರನ ಕೆರೆ ಮೇಲೆ ಬಂದ ನಿಂತ. ಹೌದಾ ನಾಗೇಂದ್ರನ ಕೆರೆ ಮೇಲೆ ನಾಗರ ಮರವಿತ್ತು. ನಾಗರ ಮರವೇರಿ ನಾಡೆಲ್ಲ ನೋಡಿದ. ಹೌದು ನಾಡೆಲ್ಲ ನೋಡಿದ 3 ದಿಕ್ಕು ಜೋಗಳು ಹಾಡ್ತಿತ್ತು. ಜಂಬಿಗಿ ಜಮಕಣಿ ನಾಡ ಮಾತ್ರ ರುದ್ರಕವಾಗಿತ್ತು, ಭಯಾನಕವಾಗಿತ್ತು. ಹೌದು ಅವಾಗ ನಾಗರ ಮರವೇರಿ ನಾಡೆಲ್ಲ ನೋಡಿ ಲಿಂಗ ಬೀರ ದೇವರ ತೆಳಗಿಳದ. ಇಳಿದು ಏನ್ ಮಾಡ್ತಾನ್ರಿಪ್ಪ ನಾಗೇಂದ್ರ ಬಂದು ಭೇಟಿಯಾದ. ಆಹಾ ನಾಗೇಂದ್ರ ಬಂದು ಭೇಟಿಯಾದ ಕಾಲಕ್ಕೆ ಲಿಂಗ ಬೀರ ದೇವರು ಹೇಳ್ತಾರ ಏನ್ರಿಪ್ಪ ಎಲ್ಲೋ ನಾಗೇಂದ್ರ ಈ ನಿನ್ನ ಕೆರೆ ಮೇಲೆ ನಾಗರ ಮರ ಐತೆ. ನಾಗರ ಮರವೇರಿ ನಾಡೆಲ್ಲ ನೋಡಿದಕ್ಕೋಸ್ಕರ ಹೌದಾ ಹಾಲ ಮತದೊಳಗೆ ನಾಡಿಗೆ ಮೊದಲು ನಾಗಠಾಣವೆಂಬ ಕೀರ್ತಿ ಬರಲಿದ್ದಾಳೆ. ಹೌದಾ ಆಶೀರ್ವಾದ ಮಾಡಿಬಿಟ್ಟ ಲಿಂಗ ಬೀರ ದೇವರ ಪ್ರಥಮದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತ ಮಠ ಆಹಾ ನಾಡಿಗೆ ಮೊದಲ ನಾಗಠಾಣ ಮಠ. ಹೌದಾ ಅವಾಗ ನಾಗೇಂದ್ರನಿಗೆ ಇನ್ನೊಂದು ಮಾತು ಹೇಳ್ತಾರ ಏನ್ರಿಪ್ಪ ನಾಗೇಂದ್ರ ನೀನು ಇಲ್ಲಿಂದ ವಿಮಾನದ ದಂಡಿಗೆ ಹೋಗಿ ಉಪಾಧ್ಯಾಯ ಹಟ್ಟಾಗ ವಾಸವಾಗಿರು. ಹೌದಾ ಇಲ್ಲಿಂದ 27 ವರ್ಷದ ಮೇಲೆ ನನ್ನ ಪಟ್ಟದ ಶಿಷ್ಯನನ್ನು ಕೂಡಿಕೊಂಡು ಬಂದು ನಿನಗೆ ಸವಿಲಾರಂತ ನಾಮ ಕೊಡ್ತೀವಿ ಅಂತ ಆಶೀರ್ವಾದ ಮಾಡಿಬಿಟ್ಟ. ಹೌದಾ ಅವಾಗ ಲಿಂಗ ಬೀರ ದೇವರ ಅಕ್ಕಮಯ್ಯನು ಕರೆದುಕೊಂಡು ಸಾಗಿ ರಾಯಮಾರ್ಗ ಹಡದ ನಡೆದ. ಹೌದು ಎಮ್ಮಿ ಗುಡ್ಡದ ಮೇಲೆ ಎಮ್ಮಾಯಿ ಅಂತಕ್ಕಂತಕ್ಕೆ ಮಲಗಿದಳು. ಕೋಣಾಸುರ ದೈತ ಮಳ್ಳಿ ಮಂಡ್ರು ಕಡಿ ಮೇಲೆ ಕಾಲು ಒಗದ ಮುರುಗಂತಿಗೆ ತಲೆ ಒಗದ ಮಲಗಿದ್ದ. ಅವಾಗ ಏಮಾಯಿ ಕೋಣಾಸುರ ದೈತನ ತಾಯಿಗೆ ಸ್ವಪ್ನ ಬಿದ್ದಿತ್ತು. ಹೌದು ಏನ್ರಿಪ್ಪ ಕನಸು ಬಿದ್ದಿದ್ದ. ಕನಸಿನೊಳಗೆ ಕೋಣಾಸುರ ದೈತನ ಲಗ್ನ ನಡೆದಂಗಿತ್ತು. ಲಗ್ನದೊಳಗೆ ಮುಗಲಾಯಿ ನಾಡಿನ ಪಟಾಣ ಬಂದ ಕಂಕಣ ಕಟ್ಟಿದಂಗೆ. ಹೌದಾ ಅವಾಗ ಏಮಾಯಿ ಎದ್ದು ಕೂತು ವಿಚಾರ ಮಾಡ್ತಾಳ ಏನತ್ರಿಪ್ಪ ನನ್ನ ಕನಸಿನೊಳಗೆ ನನ್ನ ಮಗ ಕೋಣಾಸುರ ದೈತನ ಲಗ್ನ ನಡೆದೈತೆ ಅಂದ ಬಳಕ ಆಹಾ ಅವನ ಮರ್ದನ ಸಮೀಪವಾಗ್ಯದ. ಇದು ಅಪಶಕುನ ಅಂತಕ್ಕಂತ ಮಾತ ಮನಸ್ಸಿನೊಳಗೆ ಅರಿತುಕೊಂಡು ಏಮಾಯಿ ಅಂತಕ್ಕಂತ ಎದ್ದು ಬಿದ್ದು ಓಡುತ್ತಾ ಕೋಣಾಸುರ ದೈತನ ಹತ್ತಿರ ಹೋಗಿ ದೈತ ಎಬಸಿ ಹೇಳ್ತಾಳ ಏನತ್ತ ದೈತ ನನ್ನ ಕನಸಿನೊಳಗೆ ನಿನ್ನ ಲಗ್ನ ನಡೆದೈತೆ. ಲಗ್ನದೊಳಗೆ ಮುಗಾಲಾಯಿ ನಾಡಿನ ಪಟ್ಟಾಣ ಬಂದು ಕಂಕಣ ಕಟ್ಟ್ಯಾನ. ಹೌದಾ ನಿನ್ನ ಮರ್ದನ ಮಾತ್ರ ಸಮೀಪ ಆಗ್ಯದ. ಈ ನಾಡು ಬಿಟ್ಟಿಲ್ಲ ಯಾರು ದೂರ ಓಡಿ ಹೋಗುವುದು. ಹೌದು ಒಂದು ಕಾಲಕ್ಕೆ ದೈತ್ಯಗೆ ಬಹಳ ಸೊಕ್ಕ ಬಂದಿತ್ತು. ಹೌದಾ ಸೊಕ್ಕಿನಿಂದ ದೈತ್ಯಗೆ ಹಾಗೈಸಿ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ನನ್ನ ಪ್ರಾಣ ಹರಣ ಮಾಡ್ತಿರ್ತಕ್ಕಂಥವ್ರು ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೇ ಇಲ್ಲ. ಹೌದಾ ಇನ್ನು ಮುಂದೆ ಹುಟ್ಟಾಳ ಹಿಂದೂ ಯಾರು ಹುಟ್ಟಿಲ್ಲ. ನನ್ನ ಪ್ರಾಣ ಹರಣ ಮಾನವನಿಂದಿಲ್ಲ, ದಾನವರಿಂದಿಲ್ಲ, ಪಶು ಪಕ್ಷಿ ಪ್ರಾಣಿನಿಂದಿಲ್ಲ ಇಲ್ಲ. ಅಂದ ಕಾಲಕ್ಕೆ ತಾಯಿ ನಿರಾಶೆಯಿಂದ ಹೊರಳಿ ಹೋದಳು. ಮತ್ತೆ ದೈತ ಮಳ್ಳಿ ಮಂಡ್ರ ಕಣಿ ಮೇಲೆ ಕಾಲು ಹೋಗದ ಮುರುಗುತ್ತಿಗೆ ತಲೆ ಹೋಗದ ಮಲಗಿ ಬಿಟ್ಟಿದ್ದ. ಹೌದು ಆವ ಕಾಲಕ್ಕೆ ಸಾಗಿ ನನ್ನಪ್ಪ ಲಿಂಗ ಬೀರದೇವರ ಅಕ್ಕಮಯ್ಯನು ಕರೆದುಕೊಂಡು ಬಂದ ದೈತನ ಮುಂದೆ ನಿಂತ. ಹೌದಾ ದೈತನ ಮುಂದೆ ನಿಂತ ದೈತಿಗೆ ಎಬ್ಬಿಸಿ ಹೇಳ್ತಾನ ಏನತ್ರಿಪ್ಪ ಎದ್ದೇಳು ದೈತ ಅಂದ. ಹೌದಾ ದೈತ ಮಲ್ಕೊಂಡಲ್ಲಿ ಕಣ್ ತೆಗೆದು ಬೀರದೇವ್ರ ನೋಡ್ತಾನ. ಹೌದಾ ಬೀರದೇವರ ದೈತನ ಕಣ್ಣೊಳಗೆ ಬಹಳ ಸಣ್ಣವ ಕಾಣ್ತಾನ. ಹೌದು ಬಾಳ ಸಣ್ಣವ್ ಕಾಣ್ತಾನ್ರಿ. ಅವಾಗ ವಿಚಾರ ಮಾಡ್ತಾನ ದೈತ ಏನ್ರಿಪ್ಪ ಹಾರಿ ತಪ್ಪಿ ಬಂದಿರ್ಬೇಕು, ದಾರಿ ತಪ್ಪಿ ಬಂದಿರ್ಬೇಕು, ಹುಚ್ಚನಿರಬೇಕು, ಮಳ್ಳನಿರಬೇಕು. ಹೌದು ತಿಳಿದುಕೊಂಡು ಯಾವ ಓತ್ತಮ ಇಲ್ಲಿಗೆ ಯಾಕೆ ಬಂದಿ ಹಾದಿ ತಪ್ಪಿ. ಹೌದು ಅವಾಗ ನನ್ನಪ್ಪ ಲಿಂಗ ಬೀರದೇವರು ಹೇಳ್ತಾನೆ ಕೆಂಗರಗಣ್ಣ ಗುಂಗರ ಮೀಸಿದ್ರಿವಿ ಅಕ್ಕಮಯ್ಯನ ತಮ್ಮ ಲಿಂಗ ಬೀರದೇವರ ಭರಮದೇವರ ಪುತ್ರ ಸೂರಮದೇವಿ ಸುತ್ತ ನಿನ್ನ ಮರ್ದನಕ್ಕೋಸ್ಕರ ಬಂದಿರ ಅಂದ ಕಾಲಕ್ಕೆ ದೈತ ಎದ್ದು ಕುಂತ ಗಾಯಗೈಸಿ ನಗಲಕ್ ಹತ್ತ. ಹೌದಾ ಆಗ ನನ್ನಪ್ಪ ಲಿಂಗ ಬೀರದೇವರ ವಿರಾಟ ರೂಪ ತೊಟ್ಟ ಪಾದ ಪಾತಾಳಕ್ಕ ಮುಕುಟ ಕೈಲಾಸಕ್ಕೆ ಮುಟ್ಟಿಸಿದ್ದ. ಏಕಾಕಾರ ರೂಪ ನೋಡಿ ದೈತ್ಯಗೆ ಹೆದರಿಕೆ ಆಯ್ತು. ದೈತ್ಯ ಎದ್ದು ಕೇಳಿದ್ರೆ ಓಡುತ್ತೆ ತಿರುಗಾಡ್ಲಕ್ ಹತ್ತ ಕಬ್ರ ಹಾರಿ. ಹೌದು ಗಾಬರಿ ಏನ್ರಿಪ್ಪ ಆ ಕಾಲಕ್ಕೆ ಲಿಂಗ ಬೀರದೇವರ ಪಂಚಳಕ್ಕೆ ಹೊಡಿ ಶಿರಚ್ಛೇದನ ಮಾಡ್ಬೇಕಂತಿದ್ದ. ಹೌದು ಅಕ್ಕಮಯ್ಯ ತಂದ್ರೆ ಹೇಳ್ತಾರ ಬೀರಪ್ಪ ಏನತ್ರಿಪ್ಪ ದೈತ್ಯ ಓಡಾಡಿ ನೀರಡಿಸ್ಯಾನ. ಹೌದಾ ನೀರು ಕುಡಿದು ಬರ್ಲಿ ಆಮೇಲೆ ಹೊಡಿಯುವಂತೆ ಅಂದ ಕಾಲಕ್ಕೆ ಅಕ್ಕಮಯ್ಯನ ಮಾತು ಕೇಳಿ ಲಿಂಗ ಬೀರದೇವರ ದೈತ್ಯನ ಬಿಟ್ಟ. ಹೌದಾ ದೈತ್ಯ ಓಡುತ್ತೆ ಕೃಷ್ಣಾ ನದಿ ದಡಿಗೆ ಹೋದ. ಹೌದು ಕೃಷ್ಣಾ ನದಿ 2 ದಡಿ ಸೋಸಿ ಹರಿತಿತ್ತು. ಎರಡೂ ದಡಿ ಮೇಲೆ ಕೈ ಊರಿ ಅಂಬಾಗಲ್ಲೇ ಮಂಡಿಗಾಲ ಹಚ್ಚಿ ನದಿ ಒಳಗಿನ ನೀರು ಕುಡಿತಿದ್ದ. ನದಿ ಒಳಗಿನ ನೀರು ಭತ್ತಿದಂಗ ಆಗ್ತಿತ್ತು. ಹೌದಾ ಅವಾಗ ನೀರು ಕುಡಿದು ಮೌಳಿ ಗುಡ್ಡಕ್ಕೆ ಬಂದದ ಹೈತ ನಿಂತ. ಹೌದು ನನ್ನಪ್ಪ ಲಿಂಗ ಬೀರದೇವರ ಪಂಚರಂಗಿ ಹೊಡಿಸಿರ ಛೇದನ ಮಾಡಿಬಿಟ್ಟ. ಹೌದಾ
ಅವಾಗ ರುಂಡ ಬಿದ್ದಲ್ಲಿ ಮುಂಡಗನೂರ, ದಂಡ ಬಿದ್ದಲ್ಲಿ ಕ್ವಾಣೂರ, ಕೋಡ ಬಿದ್ದಲ್ಲಿ ಕೋಲೂರ, ಹಿಂಗ ಅವನ ಅವಯವಗಳು ಎಲ್ಲೆಲ್ಲಿ ಬಿದ್ದಾವ ಅಲ್ಲಿ ಒಂದು ಕೂನ್ ಉಳ್ದಾವಲ್ರಿಪ್ಪ. ರುಂಡ ಲಿಂಗ ಬೇರೆ ದೇವರ ಪಾದದ ಮೇಲೆ ಬಿದ್ದು ಉಳ್ಳ್ಯಾಡತೈತಿ. ಏನತ್ತ ಯಪ್ಪ ನನಗೆ ತಿಳಿದು ಸಾಕಷ್ಟು ತಪ್ಪು ತಡಿಗಳನ್ನು ಮಾಡೀನಿ. ಮಾನವನ ಕೊಂದಿನ, ದಾನವರನ್ನು ಕೊಂದಿನ, ಪಶು ಪಕ್ಷಿ ಪ್ರಾಣ ಹರಣ ಮಾಡಿನು. ಮಾಡಿರ್ತಕ್ಕಂತ ತಪ್ಪನ್ನು ಮನ್ನಿಸಿ ನನ್ನ ಕೃತಾರ್ಥನಾಗಿ ಮಾಡುವಪ್ಪ ಅಂತ ಹೇಳಿಕೆಂದ ರುಂಡ ಪಾದದ ಮೇಲೆ ಬಿದ್ದು ನರಳಾಡಿ ಅಳತಿತ್ತು. ಹೌದು. ಅವಾಗ ನನ್ನಪ್ಪ ಲಿಂಗ ಬೇರೆದವರ ಏನ್ ಮಾಡಿದ್ರಿ? ಬಲಗಾಲ ಕಿತ್ತಿ ಎಡಗಾಲ ತಲೆ ಮೇಲಿಟ್ಟ, ದೈತ ಪ್ರಾಣ ಬಿಟ್ಟ. ಹಿಂಗ ಸಿದ್ಧ ಮಾಡಿರ್ತಕ್ಕಂತ ಸಾರಾಂಶಗಳದಾವ. ಹೇಳ್ಕೋತ ಹೋದ್ರ ಬಹಳ ಸ್ವಚ್ಛಂದ, ಬಹಳ ಅಚ್ಚುಕಟ್ಟಾಗಿ ಕೇಳವರ ಮನಸ್ಸಿನೊಳಗೆ ಮೂಡಬೇಕಂತ ಭಂಡಾರದೊಳಗಿಂದ ಜಾಡಿ ಒಳಗಿನ ವಿಷಯ ಅದಾವ್ರಿಪ್ಪ. ಅದಕ್ಕೆ ಮಾತಾಡ್ಲಿಕ್ಕೆ ರಗಡ ಸಾಧ್ಯ ಇತ್ತು. ಅದಕ್ಕೆ ಸರಿಜೋಡಿ ಕಲಾವಂತರು ಯಾವ್ದೋ ವಿಷಯ ಇಟ್ಟಿದ್ರೆ ಬಹಳ ಚಂದ ಇತ್ತು. ಬಹಳ ಚಂದ ಹಾಕಿದ್ರಿ. ಹೆಂಗಪ್ಪ ಅಂತ ಕೇಳಿದ್ರೆ ಆ ರಾಮಾಯಣ ಮಹಾಭಾರತ ಬರ್ತಿತ್ತು, ಹಾಲು ಮತ್ತ ಬರ್ತಿತ್ತು, ಜನರಲ್ ಒಳಗೆ ಬರ್ತಿತ್ತು. ಹೌದು, ಅತಿ ಸೊಸಿ ಬರ್ತಿದ್ರು. ಎಲ್ಲಾ ಬಹಳ ಸುಂದರವಾಗಿ ಬರ್ತಿತ್ತು. ಅವರಿಗೆ ನಮಗೆ ಮಾತಾಡ್ಲಿಕ್ಕೆ ಘರ್ಷಣೆ ರೂಪವಾಗಿ ಸಿಗುತ್ತಿತ್ತು. ಹೌದು, ಇರ್ಲಿ, ಏನು ಅಡ್ಡಿ ಇಲ್ಲ. ಇವತ್ತೊಂದು ದಿವಸ ಪಾಸ್ ಆಗ್ಲಿ, ಮತ್ತ ಪಾಸ್ ಅಲ್ರಿಪ್ಪ. ಮುಂದ್ ಮತ್ತ ನಮಗ ಗೌಡಿಗೆ ಎಲ್ಲಿ ಕೂಡತೈತಿ? ಹೌದಾ, ಫಸ್ಟ್ನೇ ಸಂಧಿಗೆ ಶುರು ಮಾಡೋನು. ಹೌದು, ಏನು ಜಗಳಿಲ್ಲ. ಮತ್ತ ಬರೇ ಘರ್ಷಣೆ ರೂಪವಾಗಿ ಜನರಿಗೆ ಮನರಂಜನೆ ಆಗಿರ್ಬೇಕು, ಜನರಿಗೆ ವಿಷಯ ತಿಳಿದಿರಬೇಕು. ಹೌದಾ, ಆ ತರನಾಗಿ ಮಾತಾಡೋನು. ಹೌದು. ಈಗ ಎಲ್ಲರಿಗೂ ಒಂದ ಮನ ಮುಟ್ಟುವಂತ ಮಾತ ಏನ್ರಿಪ್ಪ ಮಾತಾ? ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಸೃಷ್ಟಿ ಮೇಲೆ ನಾವು ನೀವು ಹುಟ್ಟಿ ಬಂದ ಬಳಕ ಹೌದು, ಆ ತಾಯಿಗಳಿಗೆ ಒಂದು ಮಾತ. ಏನ್ರಿಪ್ಪ ತಾಯಿಗಳಿಗೆ? ಮುತ್ತೈತನ ಅಂತಕ್ಕಂಥದ್ದು ಹೌದು, ಎಲ್ಲರೂ ಹೋಗಿ ಊಟ ಮಾಡ್ತಾರೆ. ಹೌದು. ನಿಮಗೊಂದು ಏನು ಕಿವಿ ಮಾತ? ಏನ್ರಿಪ್ಪ ಮಾತಾ? ಹನುಮಂತ ಗೌಡರು ಹೇಳ್ತಿದ್ರು. ಹೌದು, ಸಾಕಷ್ಟು ಭೂಗೋಳ ಹೇಳ್ಕೋತ ಬಂದಾರ. ಬಂದಾರಿಪ್ಪ. ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ನೀವು ಏನು ಮುತ್ತೈತಾನ ಏನು ಊಟ ಮಾಡ್ತಿರ್ತಿರ್ಲಿಲ್ಲ, ಹೌದಾ, ಆ ಊಟ ಪ್ರಥಮದಲ್ಲಿ ತುತ್ತು ಎತ್ತುವಂತ ಸಮಯದೊಳಗ ಏನ್ ಮಾಡ್ಬೇಕು? ನಾಯಿ ತುತ್ತು ಉಣಬೇಕಾದ್ರೆ, ಮುತ್ತೈತಾನ ಉಣಬೇಕಾದ್ರೆ ನನಗೆ ಇದಕ್ಕೊಬ್ಬ ಮಾಲಕ್ಕ ಅದಾನ. ಹೌದು, ನೆನೆಸಿಕೆಯನ್ನು ಊಟ ಮಾಡಂತ ತಾಯಿಗಳಲ್ಲಿ ಒಂದು ವಿನಂತಿ. ಹೌದು, ನೆನೆಸಿ ಎಲ್ ತನಕ ಇರ್ತಾನ ಅಲ್ಲಿ ತನಕ. ಹೌದು, ಈ ಮುತ್ತೈತನ ಉಳ್ಳ್ಯಾಕ್ ಬರ್ತದೆ, ಇಲ್ಲ ಅಂದ್ರೆ ಉಳ್ಳ್ಯಾಕ್ ಬರೋದಿಲ್ಲ ಮುಂದ. ಬರ್ದಲ್ರಿಪ್ಪ. ಅದಕ್ಕೆ ನಿಮಗೆಲ್ಲರಿಗೆ ಒಂದು ಕಿವಿ ಮಾತ. ಏನ್ರಿಪ್ಪ ಮಾತಾ? ಹೆಂಗಪ್ಪ ಅಂತ ಕೇಳಿದ್ರೆ, ಸೃಷ್ಟಿ ಮೇಲೆ ಬಂದ ಮೇಲ ಹೌದು, ನಾವು ಇನ್ನ ಕಡೆನೆ ಹೇಳಿನು. ಏನ್ರಿಪ್ಪ? ಪರಮಾತ್ಮ ಅಂತಕ್ಕಂಥವ ನಾವು ಎಲ್ಲಿ ಉದಯ ಆಗಿವಲ್ಲ ತಾಯಿ ಹೊಟ್ಟ್ಯಾಗ, ಏನು ಉಣಬೇಕು, ಏನು ತಿನ್ಬೇಕು, ಯಾರ ಮನ್ಯಾಗ ಹುಟ್ಟಬೇಕು, ಏನೇನು ಕಳಿಬೇಕು, ಏನೇನು ಉಳಿಸಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು, ಯಾವ ಗಾಡಿ ತಗೋಬೇಕು, ಎದನ್ನ ಮಾರ್ಬೇಕು, ಎಷ್ಟ್ ರೊಕ್ಕ ಆಡ್ಬೇಕು, ಎಷ್ಟ್ ಬಡ್ಡಿ ಹಂಗ್ ತೆಗಿಬೇಕು, ಪ್ರತಿಯೊಂದು ಬರೆದು ಬಿಟ್ಟಿರ್ತಾನ. ನಾವು ಬರೀ ಬಡ್ಡಿ ಆಗದಿಲ್ಲ ಕುರ್ಸಾಲಿಯ. ಹೌದಾ, ಪ್ರತಿಯೊಂದು ಪರಮಾತ್ಮ ಹಿಂಗೆ ಆಗಬೇಕಂತ ಬರೆದು ಬಿಟ್ಟಾನ. ಹೌದಾ, ಅದಕ್ಕೆ ನಾವು ನೀವು ಎಲ್ಲರೂ ಒಂದು ಮನವರಿಕೆ ಮಾಡ್ಕೋಬೇಕು. ಏನಪ್ಪಾ ಅಂತ ಕೇಳಿದ್ರೆ, ಏನ್ರಿಪ್ಪ? ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೆವು, ಒಂದ್ 20 ಎಕರೆ ಹೊಲ ತಗೊಂಡೆವು, 5-6 ಮಂದಿ ರೊಕ್ಕ ಬಡ್ಡಿ ಹಾಕಿ ಕೊಟ್ಟೇವಿ. ಒಂದು ದೊಡ್ಡದ 30-40 ಲಕ್ಷ ರೂಪಾಯಿ ಕೊಟ್ಟು ಫಾರ್ಚುನರ್ ಕಾರ್ ತಂದೆವು. ಮನ್ಯಾಗ 5-6 ಗಾಡಿ ಅದಾವು, ಬುಲೋಟ ಅದಾವು, ಎಲ್ಲ ಅದಾವು. ನೋಡ್ರಿ, ಮನುಷ್ಯರು ಬಾಳ ಕೆಟ್ಟ, ಬರೀ ಲಂಚ ಕೊಡು ಮಂದಿ ಹುಟ್ಟೈತಿ ಈಗ. ಹಿಂಗೆ ಬಾಳ ಅದರಿಪ್ಪ. ಹೆಂಗಪ್ಪ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಅದಾರ ಇಲ್ಲ ಗೊತ್ತಿಲ್ರ, ನಮ್ಮ ಕಡೆ ಅದಾರ. ಎಲ್ಲಾ ಕಡೆ ಅದಾರೇರಿಪ್ಪ. ಈಗೇನು ಗುರುನಾಥ ಐತ್ಲೆ ಗದ್ಗಿ ಮೇಲೆ ಕೂತಾರಲ್ಲ, ಹೌದು, ಹೋಗಿ ಕೇಳಿದ್ರೆ ಒಂದ್ 20 ರೂಪಾಯಿ ಗದ್ಗಿ ಮೇಲೆ ಇಡುದು. ಯಪ್ಪ, ನನ್ನ ಮಗ BA B.Ed ಸಾಲಿ ಮುಗಿಸ, ನನಗ ದೊಡ್ಡ ನೌಕರಿ ಹತ್ತಬೇಕು ನನ್ನ ಮಗಗ. ಹೌದು, 1 ಲಕ್ಷ ರೂಪಾಯಿ ಪಗಾರ, ದೊಡ್ಡ ನೌಕರಿ ಹತ್ತಬೇಕು. ಹೌದು, ನಿನಗೊಂದು ಸಾರದ ಒಂದು ಗಂಟಿ ತಂದಿಡ್ತಾರ ಮುಂದ. ಹೌದು, 1 ಗಂಟಿ. ನೋಡ್ರಿ ಎಂತಾದ ನಮ್ಮ ಕಡೆ ಒಂದು ಆಗಿದ ಕತ್ತಿ. ಹೌದಾ, ಒಬ್ಬ ನಮ್ಮಲ್ಲಿ ತಿಕೋಟ ಹಾದಿ ಸಾಹೇಬ್ ಅಂತ ನೀವು ಎಲ್ಲರೂ ಬಂದಿರ್ಬೇಕ, ನೋಡಿರ್ಬೇಕು. ಒಂದು ಆಗಿದ ಕಾಲ, ಅವಾಗಿನ ಕಾಲಕ್ಕೆ ಒಂದು ಆಗಿದ್ದ ದೃಷ್ಟಾಂತ ಕತ್ತಿ. ಹೆಂಗಪ್ಪ ಅಂತ ಕೇಳಿದ್ರೆ, ಹೆಂಗ್ರಿಪ್ಪ? ತಾಯಂದ್ರೆಲ್ಲ ಕೋಳಿ ಸಾಕ್ತಿರಿ, ತಮಗೆಲ್ಲ ಮಾಹಿತಿ ಐತಿ. ಹೌದು, ಗಂಡ ಹೊಲಕ ನಟ್ಟು ಕಡ್ಲಿಕ್ ಹೋಗಿದ್ದ, ತಾಯಿ ಒಂದು 4 ಕೋಳಿ ಮರಿ ಕುಡಿಸ್ಕೇಳಿದ್ರೆ ಅದ್ರ ಮುಂದ ಜೋಪಾನ ಮಾಡ್ಬೇಕಂತ ತಿಳಿದುಕೊಂಡು ಮರಿ ಕುಡಿಸಿಳು. ಹೌದು, ಅವ ನಟ್ಟು ಕಳೆದ ಬರೋದ್ರೊಳಗೆ ಒಂದು ಕೋಳಿ ಮರಿ ಕಳೆದಿತ್ತು. ಹೌದು, ಒಂದು ಕೋಳಿ ಮರಿ ಕಳೆದಿತ್ತು. ಆ ಕಡೆ ಹುಡುಕ್ಯಾಡಿ, ಈ ಕಡೆ ಹುಡುಕ್ಯಾಡ, ಆ ಉಣ್ಯಾಗ ಹುಡುಕ್ಯಾಡಿ, ಈ ಉಣ್ಯಾಗ ಹುಡುಕ್ಯಾಡಿ, ಹುಡ್ಕೋಡ್ಕೋತ ನಿರಾಶಿದಂತ ತಾಯಿ ಬರುದ. ಅವ ಹೆಗಲ ಮೇಲೆ ಗುದ್ಲಿ ಇಟ್ಕೊಂಡು ಮನೆಗೆ ಬಂದ. ಹೌದು, ಹೆಗಲ ಮೇಲೆ ಗುದ್ಲಿ ಇಟ್ಕೊಂಡು ಮನೆಗೆ ಬರೋಟದೊಳಗ ತಾಯಿ ಹುಡುಕ್ಯಾಡ್ಕೋತ ಇದ್ರಿಗೆ ಬಂದಳು. ಯಾಕ ಏನಾಯ್ತಂದವ? ಹೌದಾ, ಏನಿಲ್ರಿ, ಒಂದು ಕೋಳಿ ಮರಿ ಕಳೆದತ್ತು, ಹುಡುಕ್ಯಾಡ್ಲಕ್ ಹೋಗಿನಿ, ಸಿಗಲಿಲ್ಲ. ಹೌದು, ಹುಚ್ಚಿಗಿತ್ತದೇನಂದವ? ಹೌದಾ, ಒಂದು ಕೋಳಿ ಮರಿ ಸಂಬಂಧ ಯಾಕ ಊರಿಲ್ಲ, ಯಾಕೆ ತಿರ್ಗಾಳಕ್ ಹೋಗಿದಿ? ಇಟ್ಟಾಕ ಹೈರಾಣಕ್ ಹೋಗಿದಿ. ನೋಡಪ್ಪ, ಹದಿ ಸಾಬ ಒಂದು ಕೋಳಿ ಮರಿ ಸಿಗ್ಲಿಲ್ಲ, ನಿನಗೊಂದು 3 ವರ್ಷ ಹೊಂತಾಕ್ ಹೋಯ್ತು ನಂದವ. ಹೌದಾ, ತೂನಿನ ಬಾಯಾಗ ಮಣ್ಣು ಅಂದಳಕ್ಕಿ. ಹೌದಾ, 3 ದಿವಸದ ಕೋಳಿ ಮರಿಗೆ 3 ವರ್ಷದ ಹೊಂತಾಕ್ ಹೋಯ್ತೀನಿ ಎತ್ತಲು ಎಂತಾದ್ರಿಂದ ಅಂದಳಕ್ಕಿ. ಹೌದು, ಎಲ್ಲಾ ಕೂಡ 50 ರೂಪಾಯಿ ಕೊಟ್ರೆ ಕೋಳಿ ಮರಿ 4 ಬರ್ತಾವು. ಅವ ಹಾತಾನ, ಹುಚ್ಚಿ ಗಪ್ಪತ್ತಾನವ. 20 ಕೋಳಿ ಮರಿ ಸಿಕ್ಕರೆ ಸಿಗಲಿ, ಹೌದಾ, ಆ ದೇವ್ರಿಗೆ ಚೆಂಡು ತೋರ್ಸುದ ತಂದವ. ಹೌದಾ, ಅಂತವ್ರು ಹುಟ್ಟ್ಯಾರ ಮಳಿ ಬೆಳಿ ಹಿಂಗ ಅಡ್ಡಾಡಕತ್ತಾವ, ಹಿಂಗ ಆಲಕತ್ತಾವ್ರಿ.
ಹಂಗ ಗುರುವಿಗೆ ದೇವರಿಗೆ ಲಂಚ ಕೊಟ್ಟು ನಮ್ಮ ಮನಿ ಪ್ರಪಂಚದಾಗ ಚಂದ ನಡಿಲಿ, ಹೌದು. ನನಗ್ ನೌಕರಿ ಹತ್ಲಿ, ಮಗ್ಲ ಒಂದ್ ಹೊಲ ಎದ್ದೈತಿ, ಅದೊಂದ್ ಹೊಲ ಜೇರ್ಕತ್ ನನ್ನ ಪಾಲಿಗೆ ಆಯ್ತಂದ್ರ ನಿನಗ್ ಒಂದ್ ವರ್ಷದ ಹೊಂತಾಕ್ ಹೋಯ್ತು. ಹೌದು, ತಾನೇ ಹೊಡಿದ 1 ಕೋಟಿ ಹೊಡೆದಿರ್ತಾನ, 1 ಕೋಟಿ ಹೊರದಿರ್ತಾನ್ರಿಪ್ಪ. ಹಾ ತರುದಾರಿ ದೇವ್ರಿಗೆ ಒಂದ್ ಗಂಟಿನ ತಂದಿರ್ತಾನ, 1 ರೂಪಾಯಿ ಊದಿನ ಕಡ್ಡಿ ತಂದು ಬೇಡ್ಕೊಂಡಿರ್ತಾನ. 20 ರೂಪಾಯಿ ನೋಟ್ ಹಿಡುದು ಬಾಡದೆ ಬಿಡುದು. ಹೌದು. ಅಂತದೆಲ್ಲ ಹೆಂಗಪ್ಪ ಅಂತ ಕೇಳಿದ್ರ, ನಾವು ನೀವು ಹುಟ್ಟಿ ಬಂದ ಮ್ಯಾಲ ಈ ಸೃಷ್ಟಿ ಮೇಲೆ ಏನಾಗ್ಯದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ 1 ಸೆಕೆಂಡಿಗೆ 4 ಸಾಯ್ತಾವ 8 ಹುಟ್ಟತಾವ. ಹೌದು, 4 ಸಾಯ್ತಾವ 8 ಹುಟ್ಟತಾವ, ಹೆಚ್ಚಿಗೆ ಆದ್ರಲ್ಲ. 4 ಸಾಯ್ತಾವ 8 ಹುಟ್ಟತಾವ. ಹೌದು. ಇದ್ರೊಳಗ ಒಂದು ಮರ್ಮ ಐತಿ. ಏನ್ರಿಪ್ಪ ಮರ್ಮ? ಅದ ಏನ್ ಸೆಕೆಂಡಿಗೆ 4 ಸಾಯ್ತಾವಲ್ಲ, ಅದ ಆ ಲೈನದೊಳಗ ನಾವು ನೀವು ಅದಿವೆ. ಅದೇ ಎಲ್ಲಾರು ಅದೀವ್ರಿಪ್ಪ. ಎಲ್ಲಾರು ಕೂಡ ಆ ಲೈನದೊಳಗ ನಿತ್ಯ ಇದೀವಿ ನಾವು. ಹೌದು, ನಾವ್ ಒಂದಿಟ್ಟು ಸರ್ದು ಕುಂಡ್ರಿ ಮಗನ ಸರಿತನಂದ್ರ ಬಿಡುದಿಲ್ಲ ಅದ. ಮತ್ತೇನ್ರಿಪ್ಪ ಹೆಂಗಂತ ಕೇಳಿದ್ರ, ಹೆಂಗ್ರಿಪ್ಪ? ನಿನ್ನ ಹಣೆ ಬಾರದಾಗ ಅವ್ನು ಬರದ್ ಬಿಟ್ಟಾನ, ಇಂಥ ದಿವಸ ನಿನ್ನ ಮರಣ ಅಂತ ಹೇಳಿಕಿಂದ. ಹೌದಾ? ಆ ಲೈನದೊಳಗೆ ನಾವು ಅದೀವು. ಹೌದಾ? ಇಂದಿನ ನಾಳೆ ನಮಗ ಮರಣ ಬರ್ತೈತಿ, ಬರುದು ಗ್ಯಾರಂಟಿನೇ. ಇದೊಂದು ಮಾತು ನಿಮ್ಮ ನೆನಪಿನೊಳಗೆ ಇಟ್ಕೊಂಡು, ಹೌದಾ, ಈ ಪೃಥ್ವಿ ಮ್ಯಾಲ ಇದೆಲ್ಲ ದೇವ್ರು ಕೊಟ್ಟಿದಪ್ಪ ಅಂತ ತಿಳ್ಕೊಂಡು ನಡೆದ್ರೆ ಇದಕ್ಕೆ ದುಃಖ ಇಲ್ಲ. ದುಃಖಿಲ್ರಿಪ್ಪ. ಇದೊಂದು ಮಾತು ನೆನಪಿನ ಹಿಡ್ಕೊಂಡಿದ್ದೀರಿ. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ನಿಮ್ಗೆ ಇನ್ಕಾಳೆ ಹೇಳಿನ ಮಗ್ಗಲು ಒಂದು ಹೊಲ ಎದ್ರ ಹೌದು, ಜೇರ್ಕತ್ತು ಹೊಲ ಸಿಗ್ಲಿಕ್ಕಂದ್ರ ಮನಸ್ಸಿಗೆ ನಿರಾಶೆ ಆಕೈತಿ. ಹಾಕದ್ರಿಪ್ಪ. ಭಗವಂತ ಕೊಡಬೇಕನ್ನುವಂತ ಹಣಿ ಬರದ ಬರ್ತಿದ್ರೆ ಸಿಕ್ಕೇ ಸಿಗತೈತಿ, ಹುಡುಕಾಡಿ ಬರ್ತೈತಿ ನಿಮಗೆ. ಅದು ತಾನೇ ಬರ್ತದ್ರಿಪ್ಪ, ಮನ್ಯಾಗ ಕೂತ್ರು. ಅದಕ್ಕೆ ಆಶಾ ಮಾಡಿ ಹೌದು, ಮನಸ್ಸು ನೋವು ಮಾಡ್ಕೊಳ್ಳುವಂತ ಶಕ್ತಿ ಬ್ಯಾಡ. ಹೌದು, ಭಗವಂತ ಏನ್ ಕೊಟ್ಟಿರ್ತಾನ, ಕೊಟ್ಟಿರದೊಳಗೆ ಸುಖ ಅವನ್ ಪಡಿತಾನ. ಹೌದು, ಅವನಂತ ಶ್ರೀಮಂತ ಈ ಜಗತ್ತಿನೊಳಗೆ ಯಾರು ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಗುಂಡೆಯವರು ಎಲ್ಲಿ ಹೋದಪ್ಪಿ ಬರ್ರಿ. ಅದಕ್ಕೆ ಯಥಾ ಪ್ರಕಾರ ಈಗ ಒಂದು ಸಣ್ಣ ಸುಂದರ ಚಾಲ ಹಾಡಿ ಹೌದು, ಮತ್ತ ಗೌಡ್ರಿಗೆ ಚಾನ್ಸ್ ಕೊಡುನು. ಹೌದು, ಹೆಚ್ಚು ಕಮ್ಮಿ ಗೌಡ್ರಿಗೆ ನಮ್ಗೆ ಘರ್ಷಣೆ ಅಂತೂ ಆಗಲಿಲ್ಲ. ಮತ್ತ ಮುಂದಿನ ಬಂಡರದಾಗ ನೋಡುನು, ನಮ್ಮ ಊರಿಗೆ ಕರ್ಸ್ಕೊತೀವಿ, ಅವ್ರ ಊರಿಗೆ ನಮ್ಮನ್ನ ಕರ್ಸ್ಕೊಳ್ಳಿ. ಹೌದು, ಸಿಕ್ಕಾಗ ಚಾನ್ಸ್ ನೋಡುನು. ಹೌದಾ? ಮತ್ತೆಲ್ಲಿ ತಪ್ಪು ತಿಳ್ಕೊಂಡ್ರಿ, ಮತ್ತೆ ಅವ್ರಿಗೆ ನಮ್ಗೆ ಬರೀ ಘರ್ಷಣೆ. ಏನ್ ಹಂಗೇನ್ ಮಾಡ್ಬೇಡ್ರಿ, ಸುಮ್ ಅತ್ತಿ ಸಸಿದು ಇಂಥವ್ ಕತಿ ಹೇಳಿ ಕಿಸಿನ್ ಜಗಳ ಹಚ್ಚಿ ಕಿಸಿಂದು ಒದ್ದಾಡಿ ಹೋರ್ರಿ. ಇಲ್ಲ, ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಹೌದು, ನಾವು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಆ ಊರೊಳಗ ಒಂದು ಗುಡಿ ಐತಿ. ಐತಲ್ರಿಪ್ಪ? ಗುಡಿ ಮುಂದ 4-8 ಹುಡುಗರು ಆಡ್ತಿರ್ತಾವ, ನೋಡಿರ್ಬೇಕ ನೀವು. ಆಡ್ತಿರ್ತಾವಲ್ರಿಪ್ಪ? ಹುಡುಗರು ಹೆಂಗ ಆಡ್ತಾವ ಗೊತ್ತೇನ್ರಿ? ಹೆಂಗ್ರಿಪ್ಪ? ಹುಡುಗಿ ಗುಬ್ಬಿ ಗೂಡ್ ಮಾಡಿ ಕೇಳಿದ್ರ ಹೌದಾ, ಆಡ್ತಿರ್ತೈತಿ. ಗಂಡು ಹುಡುಗ ಒಂದ್ ಬರ್ತೈತಿ ಅಲ್ಲಿ. ಹೌದು, ಬರ್ತಾರಿಪ್ಪ ನನ್ನಂತ. ಇಬ್ರು ಕೂಡಿ ನಾವು ಲಗ್ನ ಆಗುತ್ತಾನ. ಹೌದು, ಸಣ್ಣ ಇರ್ತಾವ. ಹೌದಾ? ಆಯ್ತು, ಲಗ್ನ ಅದುವೆ. ಹೌದಾ? ಒಂದ್ ಹರಕ ಟೋಪಿಗೆ ಹಾಕೊಂಡು ನಾವು ಕೊಳ್ಳಾಗ ಒಂದು ಟಾವೆಲ್ ಹಾಕೊಂಡು ಇಬ್ರು ಲಗ್ನ ಆದ್ರೆ ಲಗ್ನ ಐತಿ. ಲಗ್ನ ಆಯ್ತು. ಹುಡುಗಿ ಅಂತಿ ಅದೇನು ಗುಬ್ಬಿ ಗೂಡು ಕಟ್ಟಿತ್ಲ, ಅದ್ರ ಮುಂದೆ ಆ ಕಡೆ ಈ ಕಡೆ ಅದ್ರು ಇದ್ರು ಪ್ಲಾಸ್ಟಿಕ್ ಕ್ಯಾಪ ಅವು ಬಿದ್ದು ತೊಗೊಂಡ್ ಬಂದ್ ಎದ್ರದ್ರ ಎಲ್ಲಿ ಹರ್ಕೊಂಡ್ ಬಂದ್ ರೊಟ್ಟಿ ಮಾಡ್ನೆ. ಹೌದು, ಜಾಲಿ ತಪ್ಪಲ ಹರ್ಕೊಂಡಿದ್ ಅನ್ನ ಎಲ್ಲಿದ್ರ ರಾಡಿ ಕಲ್ಸೊಂದ್ ಬಂದ್ ಕೇಳಿದ್ರ ಹೌದು ಸಾರ ಹಿಂಗ ಏನೇನು ಹುಡುಗಿ ಮಾಡ್ಲಕ್ ಹತ್ತು. ಹೌದು, ಹುಡುಗಂದವ ನೀ ಎಲ್ಲಾ ಮನ್ಯಾಗ ಅಡಿಗೆ ಮಾಡ್ಲಕ್ ಹತ್ತಿ, ನಾ ಏನ್ ಮಾಡ್ಲಿ? ಹೌದಾ? ಅಯ್ಯದವಳ ಅವನ ಹೋಗ್ಲ ಅಲ್ಲಿ ಮುಂದ್ ಕೂತು ಹೊಲ ಆಯ್ತು, ಹೊಲದಾಗ ನೀ ದಗದ ಮಾಡು, ಹೊಲ್ದಾಗ ಮಾಡು. ಹಾದಿವ ಸಣ್ಣ ಒಡ್ಡ ಕಟ್ಟಿಕೆಂದ ಕೊಟ್ಟ ಒಂದ್ ನಕ್ಕಲಿಟ್ಟು ಸಾಂಡ್ ಬಿಟ್ಟಂಗ ಮಾಡ್ದ. ಹೌದು, ಅವನು ಓತಾನವ ಏನತ್ತ? ಈ ಮತ್ ಹೊಲದಾಗ ಕೆಲಸ ಮಾಡ್ಲಕ್ ಎತ್ಕೊಳ್ಬೇಕಲ್ಲ, ಎತ್ಕೊಳ್ಬೇಕಲ್ರಿಪ್ಪ. ಅವಾಗ ಹುಡುಗ ತಳಕಿ ಏನತ್ರಿ? ಹಂಗಂದ್ರೆ ಗಪ್ಪದವಳವನ ನನ್ ತವ್ರ ಮನೆಗೆ ಹೋಗಿ ಅಂದ್ರೆ ರೊಕ್ಕ ತರ್ತನು. ಹೌದಾ? ಹುಡುಗಿ ಹೊಡ್ಕೋತ ಹೊಕ್ಕತಿ. ಅಲ್ಲಿ ಮಗಲ್ ಶಟ್ರ ಅಂಗಡಿ ಮುಂದೆ ಎಂಟಿ ಪ್ಲಾಸ್ಟಿಕ್ ಕಾಗದ ಬಿದ್ದಿರ್ತಾವ, ಬಿದ್ದಿರ್ತಾವಲ್ರಿಪ್ಪ. ಪೇಪರ್. ಹೌದು, ಪೇಪರ್ ಹರ್ಕೊಂಡು ರೊಕ್ಕ ಮಾಡ್ಕೊಂಡ್ಕೆಂತ ತಂದು ಕೊಡ್ತಾಳ. ಹುಡುಗನ ಕೈ ಎತ್ತವಾ, ಹೋಗಿ ಎತ್ತ ತಗೊಂಡ್ಬಾ. ಹೌದಾ? ಚಡ ಬಜಾರಿಗೆ ಹೋಗಿ ಎತ್ತ ತಗೊಂಡ್ಬಾ. ಹೌದು, ಹುಡುಗ ಕೊಟ್ಟಿರ್ತಕ್ಕಂತ ಹಾಳಿ ತಗೊಂಡು ಹೋಗಿ ಮುಂದ್ ಕೂತ್ ಹೋಗಿ ಹೌದಾ ಆ ರೊಕ್ಕ ಅಲ್ಲೇ ಹೋಗಿತಾನ. 2 ತೊಗರಿ ಕಟ್ಟಿಗೆ ತಗೊಂಬಂದ್ ಎತ್ತ ಮಾಡ್ಕೊಂಡ್ ಬಂದೇವ. ಬಂದೇರಿಪ್ಪ. ಬಂದ ಕೇಳಿದ್ರೆ ಬೆಂಡಿಂದ ಒಂದು ದಂಡ ಮಾಡಿ ಕೇಳಿದ್ರೆ ಹರಗ್ಲಾಕ್ ಚಾಲು ಮಾಡಿದ್ ಹೊಲದಾಗ. ಚಾಲೋನೆ ಹರಗುದು. ಹುಡುಗಂತಿ ಮನಿ ಮುಂದೆ ಅದನ್ನ ಇದ್ರೆ ತಪ್ಪಲ ಹರಿದ್ ಒಣಗಿ ಮಾಡ್ಯ, ಸಾರು ಮಾಡ್ಯ, ಅನ್ನ ಮಾಡ್ಯ. ಹುಡುಗಿ ಚಾಲು ಮಾಡಿತ್ತು. ಹೌದಾ? ಇಬ್ಬರದು ಅಗದಿ ಒಳ್ಳೆ ಸಂಸಾರ ಚಂದ ನಡೆದಿತ್ತು. ಹೌದಾ? ಇನ್ನೇನು ಹೊತ್ತು ಮುಣಗ್ಲಾಕ್ ಬತ್ತು. ಅವ್ವ ಅಪ್ಪ ಬಂದ್ರು, ಹುಡುಗಿ ಅವ್ವ ಅಪ್ಪ, ಹುಡುಗನ ಅವ್ವ ಅಪ್ಪ ಬಂದ ಕೇಳಿದ್ರೆ ಬಾಗಲ ಮುಂದೆ ನಿಂತ. ಏತಮ್ಮ ಏನ್ ಮಾಡತ್ತೀವೋ, ಏತಂಗ ಏನ್ ಮಾಡತ್ತಿ ಅಂದ ಕಾಲಕ್ಕ ಏನ್ ಮಾಡ್ತಾರಿ? ಆಟ ಮುರಿದ ಕ್ವಾಟಳಕ್ ಹೋಯ್ತ ಎಲ್ಲಾ ಕೆಡ್ಸ್ಕೊಂಡ್ ತಮ್ಮ ಮನೆಗೆ ತಾವ್ ಹೆಂಗ್ ಓಡಿ ಹೊಕ್ಕಾರಲ್ಲ, ಹೌದಾ? ಹಂಗ ನಾವು ನೀವು ಎಲ್ಲಾ ಭೂಮಿಗೆ ಬಂದ ಮ್ಯಾಲ ಹೌದು, ನಮ್ದು ಒಂದು ಆಟೆ. ಇದು ಆಟೆ ಅಲ್ರಿಪ್ಪ, ಆಟನೇ ಇದು. ಹೌದು, ಯಾವಾಗ ಮ್ಯಾಲಿನ ಒಬ್ಬ ಅಂತೇಳಿ ಕೈ ಮಾಡಿ ಕರಿತಾನ ನೋಡು, ಮಾಡಿರ್ತಕ್ಕಂತ ಅದೆಲ್ಲಾ ಇಲ್ಲೇ ಬಿಟ್ಟು ಕೇಂದ್ರ ಓಡಿ ಹೋಗೋದೈತೆ ಭಗವಂತನ ಹತ್ತೇಲಿ. ಹೌದಾ? ಪಾತ್ರಧಾರಿಗಳು ನಾವು ನೀವೆಲ್ಲ ಸೂತ್ರಧಾರಿ ಜಗ ಮೇಲ. ಅವ ಆಡಿಸಿದಂಗ ಆಡಬೇಕು ನಾವೆಲ್ಲ, ನಾವು ನೀವೆಲ್ಲ. ಸೊಮ್ಮ ನಾವು ಇಲ್ಲಿ ಪಾತ್ರ ಮಾಡ್ಲಿಕ್ಕೆ ಬಂದೆವು. ಹೌದು, ನೀ ಅಪ್ಪನ ಪಾತ್ರ ಮಾಡು, ನಾ ಮಗನ ಪಾತ್ರ ಮಾಡ್ತನು, ನೀ ಹೆಂಡತಿ ಪಾತ್ರ, ನೀ ಅವ್ವನ ಪಾತ್ರ, ನೀ ಅತ್ತಿ ಪಾತ್ರ, ಹಿಂಗ ಅವರವರಿಗೆ ಪಾತ್ರ ಹಂಚಿ ಕೊಟ್ಟಾನ. ಪ್ರಣಯ ನಡೆದೈತಿ. ಹೌದು, ಹೆಂಗ್ರಿ? ಆಯ್ತ್ರಿ 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 ಆಯ್ತು ಆಯ್ತ್ರಿ. ಯಥಾ ಪ್ರಕಾರ ಈಗ ಒಂದು ಸಣ್ಣ ಸುಂದರ ಚಾಲ ಹಾಡಿ ಹಾಡಿ ಯಾಕೋ ವಜ್ಜಾಗೈತಿ ಅವ್ರಿಗೆ. ಹೌದು.